Hello, hi, good morning ಎಲ್ರಿಗೂ. ಸೊ ವೆಲ್ಕಮ್ ಟು ಅವರ್ ಮಾಲ್ಗುಡಿ ಯೂನಿವರ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಎಲ್ಲರೂ TET ಸ್ಟಡಿ ಮಾಡ್ತಾ ಇದ್ದೀರಿ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ TET ಸ್ಟಡಿ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅನ್ನೋಕ್ಕೋಸ್ಕರ ನಾನು ಕನ್ನಡ ಸೆಕೆಂಡ್ ಪೇಪರ್ ಯಾರೆಲ್ಲ ತೊಗೊಂಡಿದ್ದೀರಿ, ಸೊ ಸೆಕೆಂಡ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರ್ದಿದೆ ಸೊ ಅವರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಇರುತ್ತೆ. ತಪ್ಪದೇನೆ ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ, ಯಾಕಂದರೆ ಸೊ ಮಧ್ಯದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಪ್ರತಿಯೊಂದರದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಸೊ ಅದರಲ್ಲಿ ಯಾವ ಥರ ಸ್ಟಡಿ ಮಾಡಬೇಕು ಮತ್ತು ರಿಪಿಟೇಷನ್ ಕ್ವಶನ್ಸ್ ಯಾವ ಥರ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಸೊ ಅದಕ್ಕೋಸ್ಕರ ಯು ಡೋಂಟ್ ಸ್ಕಿಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಕಾರಣ ಇಷ್ಟೇ, ನೀವು ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ರಿ ಅಂತಂದರೆ ನಾವು ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಕೊಡೋದಕ್ಕೆ ತೊಗೊಂಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಸಮಯನ ಹೆಚ್ಚಿಗೆ ತಗೊಳ್ದೇನೆ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಲಾಸ್ ಕಡೆಗೆ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಕನ್ನಡ ಗದ್ಯ ಭಾಗ ಮತ್ತು ಪದ್ಯ ಭಾಗವನ್ನು ಎರಡನ್ನೇ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಅವೆರಡೂ ಬೇಕು ಅಂತಂದರೆ ಅವೆರಡನ್ನೇ ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇನೆ ತಿಳಿಸಿ, ನಾನು ಖಂಡಿತವಾಗಿ ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ 16ನೇ ಕ್ವಶನಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಕನ್ನಡ ಗ್ರಾಮರ್ ಆಗಿರ್ಬೋದು, ಬೋಧನಾಶಾಸ್ತ್ರ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ, 16ನೇ ಕ್ವಶನ್ ಏನಿದೆ ಅಂತಂದರೆ ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದಂಥ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತಂದು. ಅಂದರೆ ಲೀಸ್ನಿಂಗ್ ಪವರ್, ಯಾರಿಗೆ ಲೀಸ್ನಿಂಗ್ ಒಂದು ಸ್ಕಿಲ್ ಕಡಿಮೆ ಇರುತ್ತೆ ಸೊ ಅವರಿಗೆ ಯಾವ ರೀತಿಯಾದಂಥ ಒಂದು ದೋಷಗಳು ಇರುತ್ತೆ ಅಂತಂದು, ಅಥವಾ ದೋಷಗಳು ಅಥವಾ ತೊಂದರೆಗಳನ್ನು ಎದುರಿಸಬಹುದು ಅವರು ಅಂತಂದು. ಸೊ ಇಲ್ಲಿ ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಅತಿ ವೇಗವಾದ ಮಾತುಗಾರಿಕೆ, ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಬಿಟ್ಟು ವಿಷಯ ಆಲಿಸುವುದು. ಸೊ ಇವೆಲ್ಲ 4 ಆಪ್ಷನ್ಸ್ಗಳನ್ನು ನೋಡ್ಕೊಡ್ರಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆಲಿಸುವಂಥ ಒಂದು ಕೌಶಲ್ಯದಲ್ಲಿ ಯಾವ ಒಂದು ವ್ಯಕ್ತಿನಿಷ್ಠ ದೋಷ ಇರುತ್ತೆ ಅಂತಂದರೆ. ಸೊ ಆನ್ಸರ್ ಬಂದ್ಬಿಟ್ಟು ಯಾವುದು, ವಿಷಯ ಅಥವಾ ವ್ಯಕ್ತಿ ಬಗ್ಗೆ ಪೂರ್ವಗ್ರಹ ಹೊಂದಿ ಹೇಳುವುದು ಅಂತಂದು ನಾವಲ್ಲಿ ಹೇಳ್ತೀವಿ. ಸೊ ಇನ್ನು ಉಳಿದಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡ್ರಿ, ಆಲಿಸುವ ಕೌಶಲ್ಯ ಅಂತಂದರೆ ಯಾವ ಥರ ಒಂದು ವ್ಯಕ್ತಿ ನಿಷ್ಠೆ ಒಂದು ದೋಷಗಳಿರ್ತವೆ ಅನ್ನೋದ್ರ ಬಗ್ಗೆ ಪ್ರತಿ ಪಾಯಿಂಟ್ಸ್ಗಳನ್ನು ಹಾಕಿದ್ದೀನಿ ನಾನು. ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ವಿಡಿಯೋನ ವೀಕ್ಷಿಸಿ. ಒಂದನೇದೇನು, ಪೂರ್ವಗ್ರಹ, ಆಸಕ್ತಿ ಕೊರತೆ, ಗಮನ ಚಿತ್ತ ಭಂಗ. ಅಂದರೆ ಪೂರ್ವಗ್ರಹದ ಬಗ್ಗೆ ನಮಗೆ ಗೊತ್ತಿರಬೇಕು, ನಮ್ಮ ಹತ್ರ ಆಸಕ್ತಿ ಇರಬೇಕು, ಅಂದಾಗ ಮಾತ್ರ ಆ ವಿಷಯವನ್ನು, ಈಗ ನಾನು ಹೇಳೋದನ್ನು ನಿಮಗೇನು ಅವಶ್ಯಕತೆ ಐತಿ ಸೊ ಅದ್ರ ಜೊತೆಗೆ ನೀವು ಆಸಕ್ತಿಯಿಂದ ಕೂತು ಕೇಳಿದಾಗ ಮಾತ್ರ ನಿಮಗೆ ಈ ವಿಷಯ ನೀಟಾಗಿ ಅರ್ಥ ಆಗುತ್ತೆ, ಮನದಟ್ಟಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಮನ ಚಿತ್ತ ಭಂಗ, ಅದು ಹೇಳಿದ್ನಲ್ಲ, ಕಾನ್ಸಂಟ್ರೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದು. ಸೊ ಮಾನಸಿಕ ದಣಿವು ಮತ್ತು ದೇಹದ ದಣಿವು ಆದಾಗ ಅವಾಗ ಏನಾಗುತ್ತೆ, ವ್ಯಕ್ತಿನಿಷ್ಠ ದೋಷ ಉಂಟಾಗುತ್ತೆ ಅಂತಂದು. ಮನುಷ್ಯನು ಮಾನಸಿಕವಾಗಿ ದೈಹಿಕವಾಗಿ ದಣಿವಾದಾಗ ಯಾವುದೇ ವಿಷಯವು ಎಷ್ಟೇ ಇಂಟ್ರೆಸ್ಟ್ ಆಗಿದ್ರು ಅದನ್ನು ಕೇಳುವಂಥ ಒಂದು ಗಮನ ನಮಗೆ ಹೋಗಲ್ಲ ಅಂತಂದು. ಸೊ ಅದೇ ರೀತಿಯಾಗಿ ಭಾಷಾ ಜ್ಞಾನದ ಕೊರತೆ ಅಂತಂದು, ಲ್ಯಾಕ್ ಆಫ್ ಲ್ಯಾಂಗ್ವೇಜ್ ಪ್ರೊಫಿಸಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಮಾತನಾಡುವವರು ಭಾಷೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾದರೆ ಆಲಿಸುವಿಕೆ ಏನಾಗೋದಿಲ್ಲ, ಸರಿಯಾಗೋದಿಲ್ಲ. ಅವ್ರು ಏನು ಹೇಳ್ತಿದ್ದಾರೋ ನಾವೇನು ಕೇಳಬೇಕು, ನಮಗೇನು ಅರ್ಥನೇ ಆಗ್ತಾ ಇಲ್ಲ. ಕನ್ನಡ ಬರೋರ ಮುಂದೆ ಹಿಂದಿ ಮಾತಾಡಿದ್ರೆ ಅರ್ಥ ಆಗುತ್ತಾ ಇಲ್ಲ. ಸೊ ಓಕೆ, ಸೊ ಆ ರೀತಿ ಇದ್ದಾಗ ಆಲಿಸುವ ಕೌಶಲ್ಯದಲ್ಲಿ ಏನಾಗುತ್ತೆ, ದೋಷಗಳು ಉದ್ಭವ ಆಗುತ್ತೆ ಅಂತಂದು ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, 17ನೇ ಕ್ವಶನ್ಸ್ ಓದ್ತಾ ಇದ್ದೀನಿ. ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ಓಕೆ, ಸೊ ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ಒಂದು ವಿಮರ್ಶಾತ್ಮಕ ವಾಚಕ, ಸೂಕ್ಷ್ಮ ವಾಚಕ, ಮೌನ ವಾಚಕ, ಗಟ್ಟಿ ವಾಚಕ ಅಂತ ಇದೆ. ಓಕೆ, ಉತ್ತಮ ಮಾತುಗಾರಿಕೆ ಹೆಂಗಿರುತ್ತೆ ಅಂತಂದರೆ ಗಟ್ಟಿ ವಾಚಕದಲ್ಲಿ ಇರುತ್ತೆ. ಅಂದರೆ ನಾವು ಗಟ್ಟಿಯಾಗಿ ಮಾತಾಡಬೇಕು, ಜೋರಾಗೆಲ್ಲ ಗಟ್ಟಿಯಾಗಿ ಮಾತನಾಡಬೇಕು ಅಂತಂದು. ಸೊ ಗಟ್ಟಿಯಾಗಿ ಯಾವ ಥರ ಮಾತನಾಡಬೇಕು ಅಂತಂದರೆ ಅಲ್ಲಿ ಸ್ಪಷ್ಟತೆ ಇರುತ್ತೆ, ಕ್ಲಾರಿಟಿ ಸಿಗುತ್ತೆ. ಓಕೆ, ಅವ್ರು ಏನು ಮಾತಾಡ್ತಿರ್ತಾರೆ ಪ್ರತಿ ಒಂದು ಶಬ್ದದ ಸ್ಪಷ್ಟತೆಯನ್ನು ನಾವಲ್ಲಿ ನೋಡಬಹುದು ಅಂತಂದು. ಸೊ ಅದನ್ನು ನಾವು ಗಟ್ಟಿ ವಾಚನ ಅಂತಂದು ಕರಿತೀವಿ. ಗಟ್ಟಿ ವಾಚನ ಅಂತ ಉತ್ತಮ ಮಾತುಗಾರಿಕೆ ಬಗ್ಗೆ ಕೇಳಿದರು. ನೆಕ್ಸ್ಟ್ ನಿಮ್ಮ ಕ್ವಶನ್ ಪೇಪರಲ್ಲಿ ವಿಮರ್ಶಾತ್ಮಕ ವಾಚನ ಕೇಳ್ಬೋದು, ಸೂಕ್ಷ್ಮ ವಾಚನ ಕೇಳ್ಬೋದು. ಅದಕ್ಕೋಸ್ಕರ ಈ 4 ಆಪ್ಷನ್ಗಳಿಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾನಿಲ್ಲಿ ವಿಶ್ಲೇಷಣೆಯನ್ನೇ ಮಾಡಿದ್ದೀನಿ ಅಂತಂದು. ಸೊ ವಿಮರ್ಶಾತ್ಮಕ ವಾಚಕ ಅಂತಂದರೆ ನೋಡ್ರಿ, ವಿಮರ್ಶಾತ್ಮಕ ವಾಚಕವು ಎಂದರೆ ಪಠ್ಯ ಕೇವಲ ಓದುವುದಲ್ಲ. ಓಕೆ, ಸೊ ಅಲ್ಲೇನು ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅದರ ಉದ್ದೇಶ ತಿಳ್ಕೊಳ್ಳೋದಾಗಿರ್ಬೋದು, ಅದರ ತಾರ್ಕಿಕತೆಯ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ನಿಖರತೆ, ಲೇಖನ, ಮನೋಭಾವ ಇವುಗಳೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡಿ ಓದುವುದೇ ಏನಾಗಿರುತ್ತೆ, ವಿಮರ್ಶಾತ್ಮಕ ವಾಚನ ಅಂತ ಕರಿತೀವಿ. ಅಂದರೆ ಸ್ಪಷ್ಟತೆ ಇರಬೇಕು, ಅರ್ಥ ಆಗ್ತಿರ್ಬೇಕು, ತಾರ್ಕಿಕತೆ ಇರಬೇಕು, ನಿಖರತೆ ಇರಬೇಕು, ಅಂದಾಗ ಮಾತ್ರ ನಾವಲ್ಲಿ ಏನಾಗುತ್ತೆ, ಉತ್ತಮ ಮಾತುಗಾರಿಕೆ ಅಂದರೆ ವಿಮರ್ಶಾತ್ಮಕವಾದಂಥ ವಾಚನವನ್ನು ಮಾಡೋದಾಗುತ್ತೆ. ಅಂದರೆ ಕ್ವಶನ್ ಯಾವ ಥರ ರೈಸ್ ಆಗುತ್ತೆ ಅಂತಂದು ನೋಡ್ರಿ, ಅರ್ಥ, ಉದ್ದೇಶ, ತಾರ್ಕಿಕತೆ, ನಿಖರತೆ, ಲೇಖನ ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ
ಇರ್ತಕ್ಕಂಥದ್ದು ಯಾವುದು ಅಂತಂದರೆ ವಿಮರ್ಶಾತ್ಮಕ ವಾಚನ ಅಂತಂದು ನೀವಲ್ಲಿ ಗೊತ್ತಿರಬೇಕು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಒನ್ ನೋಡ್ರಿ, ಸೂಕ್ಷ್ಮ ವಾಚಕ ಅಂತಂದರೆ ಯಾವ ಥರ ಅಂತಂದರೆ ಹೆಸರೇ ಹೇಳಕತ್ತೈತಿ. ಓಕೆ, ಸೂಕ್ಷ್ಮ ವಾಚಕ ಅಂತಂದು ಸೊ ಇಲ್ಲಿ ಪಠ್ಯವನ್ನು ತುಂಬ ಗಮನದಿಂದ ಪ್ರತಿಯೊಂದು ಪದ, ವಾಕ್ಯ, ಉಪವಾಕ್ಯಗಳ ಅರ್ಥ ಹಾಗೂ ವ್ಯಾಕರಣಾತ್ಮಕ ರಚನೆಗಳ ಜೊತೆಗೆ ಓದುತ್ತಾ ಅದರ ನಿಖರ ಅರ್ಥವನ್ನು ಗ್ರಹಿಸುವ ವಾಚನವನ್ನೇ ಸೂಕ್ಷ್ಮ ವಾಚನ ಅಂತ ಕರಿತೀವಿ. ಅಂದರೆ ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್, ಅಂದರೆ ಕಾನ್ಸಂಟ್ರೇಟ್ ಆಗಿ ಪ್ರತಿಯೊಂದು ಪದ, ವಾಕ್ಯ, ಉಪವಾಕ್ಯಗಳನ್ನು ವ್ಯಾಕರಣಬದ್ಧವಾಗಿ ನಾವು ಓದುವುದನ್ನೇ ನಾವು ಸೂಕ್ಷ್ಮ ವಾಚನ ಅಂತ ಕರಿತೀವಿ. ಸೊ ಅದರಲ್ಲಿ ಏನಿರಬೇಕು, ನಿಖರವಾದಂಥ ಒಂದು ಅರ್ಥಗ್ರಹಣ ಇರಬೇಕು, ವ್ಯಾಕರಣ ಮತ್ತು ಶೈಲಿ ಅರಿವಿರಬೇಕು, ಮತ್ತು ಗಾಢವಾದಂಥ ಗಮನ ಇರಬೇಕು ಅಂತಂದು. ಸೊ ಈ ರೀತಿ ಇದ್ದಾಗ ಮಾತ್ರ ಅದನ್ನು ಸೂಕ್ಷ್ಮ ವಾಚಕ ಅಂತ ಕರಿತೀವಿ ಅಂತಂದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಯಿತು ಅಂತಂದು. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿ ಮತ್ತೆ ನೀವು ನೀಟಾಗಿ ನೋಟ್ಸನ್ನು ಸಹ ಮಾಡ್ಕೊಳ್ಬಹುದು. ಈ ನೋಟ್ಸ್ ಏನಾದರೂ ನಿಮಗೆ ಬೇಕಾಗಿತ್ತು ಅಂದರೆ PDF ರೂಪದಲ್ಲಿ, ಸೊ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೂರನೇದು ಯಾವುದು, ಮೌನ ವಾಚನ ಅಂತಂದು. ಓಕೆ, ಸೊ ಮೌನ ವಾಚನ ಅಂತಂದಾಗ ಯಾವ ರೀತಿ ಹೆಸರೇ ಹೇಳಕತ್ತೈತೆ ಅದು. ಓಕೆ, ಅದಕ್ಕೆ ಹೇಳೋದು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆ ಪದದ ಅರ್ಥ ನಿಮಗೆ ಗೊತ್ತಿರಬೇಕು, ಅದರಲ್ಲೇ ನಿಮಗೆ ಅರ್ಥಪೂರ್ಣವಾದ ವಾಕ್ಯ ಸಿಕ್ಬಿಡುತ್ತೆ ಅಂತಂದು. ಸೊ ಇಲ್ಲಿ ಮೌನವಾಚಕ ಅಂತಂದರೆ ಮನಸ್ಸಿನಲ್ಲೇ ಓದ್ಕೊಳ್ಳೋದಕ್ಕೆ ನಾವು ಮೌನವಾಚಕ ಅಂತಂದು ಕರಿತೀವಿ. ಸೊ ಅಂದರೆ ಶಬ್ದವಿಲ್ಲದೆ ಓದುವುದು, ಅಂದರೆ ಸೌಂಡ್ ಮಾಡಲಾರ್ದೆ ಜೋರು ನಾನು ಇವಾಗ ಓದ್ತಾ ಇದ್ದೀನಲ್ಲ, ಇದನ್ನು ಮೌನವಾಚಕ ಅಂತ ಕರೆಯಲ್ಲ. ಸೊ ಯಾರಿಗೂ ಕೇಳ್ದೇನೆ ಮನಸ್ಸಲ್ಲೇ ಓದ್ಕೊಳ್ಳೋದಕ್ಕೆ ಮೌನವಾಚಕ ಅಂತ ಕರಿತೀವಿ. ಅದಕ್ಕೆ ಶಬ್ದವಿಲ್ಲದ ಓದಾಗಿರ್ಬೋದು, ಮನಸ್ಸಿನಲ್ಲಿ ಮಾತ್ರ ಪಠ್ಯವನ್ನು ಓದುವುದಾಗಿರ್ಬೋದು. ಅದೇನಾಗುತ್ತೆ, ನಮ್ಮ ವೇಗವನ್ನು ಹೆಚ್ಚಿಸುತ್ತೆ ಮೌನವಾಚಕದಿಂದ. ಅಂದರೆ ಮನಸ್ಸಲ್ಲೇ ಓದ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಪಟಪಟ ಅಂತಂದು ಓದ್ಕೊಂಡು ಬಿಡ್ಬೋದು ಅಂತಂದು. ಮೌನವಾಗಿ ಓದಿದಾಗ ಶುದ್ಧೋಚ್ಚಾರವಿಲ್ಲ, ಆದ್ದರಿಂದ ಓದುವ ವೇಗ ಏನಾಗುತ್ತೆ ಅಂತಂದರೆ ಹೆಚ್ಚಾಗುತ್ತೆ ಅಂತಂದು. ಸೊ ಇದೇನು ಮೌನವಾಚಕಕ್ಕೆ ಉದಾಹರಣೆ ಅಂತ ಹೇಳ್ಬೋದು, ಅಥವಾ ಲಕ್ಷಣಗಳು ಅಂತ ನಾವು ಕರಿಬಹುದು. ಹಾಗಾದರೆ ನಮಗೆ ಸಿಕ್ಕಿರೋದು ಯಾವುದು, ಗಟ್ಟಿ ಉತ್ತಮ ಮಾತುಗಾರಿಕೆ ವಾಚಕ ಯಾವುದು, ಗಟ್ಟಿ ವಾಚನ ಅಂತಂದು ನಾವು ನೋಡಿದ್ವಿ ಆನ್ಸರಲ್ಲಿ, ಹೌದಾ. ಲೌಡ್ಲಿ ಅಂತ ಕರಿತೀವಿ. ಓಕೆ, ಇದು ಯಾವ ಥರ, ಗಟ್ಟಿ ವಾಚನ ಅಂದರೆ ಯಾವ ಥರ, ಪಠ್ಯವನ್ನು ಜೋರಾಗಿ, ಸ್ಪಷ್ಟವಾಗಿ, ಸರಿಯಾದ ಉಚ್ಚಾರಣೆ ಮತ್ತು ಸ್ವರ ಸಮತೋಲನದೊಂದಿಗೆ ಓದುವ ವಾಚನವನ್ನೇ ನಾವು ಗಟ್ಟಿ ವಾಚನ ಅಂತ ಕರಿತೀವಿ. ಓಕೆ, ಅಲ್ಲೇನಿರಬೇಕು, ಗಟ್ಟಿ ವಾಚನದಲ್ಲಿ ಜೋರಾಗಿ, ಸ್ಪಷ್ಟವಾಗಿ, ಸರಿಯಾಗಿ ಉಚ್ಚಾರಣೆಯನ್ನು ಮಾಡುವಂಥದ್ದನ್ನೇ ನಾವು ಗಟ್ಟಿ ವಾಚನ ಅಂತ ಕರಿತೀವಿ. ಅಂದರೆ ಶಬ್ದ ಸಹಿತ ಓದುವುದಾಗಿರ್ಬೋದು, ಅಥವಾ ಸ್ಪಷ್ಟವಾಗಿ ಓದುವುದಾಗಿರ್ಬೋದು, ಅಥವಾ ಸರಿಯಾದಂಥ ಪದ, ಅಕ್ಷರ, ವಾಕ್ಯಗಳನ್ನು ಉಚ್ಚಾರಣೆ ಮಾಡೋದಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ಗಟ್ಟಿ ವಾಚನದಲ್ಲಿ ನೋಡಬಹುದು ಅಂತಂದು. ಸೊ ಇವೆಲ್ಲ ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟ್, ಯಾಕಂದರೆ ನೆಕ್ಸ್ಟ್ ನಿಮಗೆ ಇದೇ ಕ್ವಶನ್ಸ್ಗಳು ರೈಸ್ ಆಗಬಹುದು ಅಂತಂದು. ಕಮ್ಸ್ ಟು ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತಂದು. 18ನೇ ಕ್ವಶನು, ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಅಂತಂದು. ಓಕೆ, ಸೊ ಅಲ್ಲಿ ಉಕ್ತಲೇಖನ ಮತ್ತು ಪದ್ಯಗಾನ ಮತ್ತು ಗದ್ಯವಾಚನ ಮತ್ತು ನಾಟಕ ಅಭಿನಯ ಅಂತಂದು. ಸೊ ಇಲ್ಲಿ ಕೇಳಿ ಬರೆಯುವುದು ಅಂತಂದರೆ ಡಿಟೆಕ್ಟ್ ಅಂತ ಹೇಳ್ತೀವಲ್ಲ, ಡಿಟೆಕ್ಟ್ ಮಾಡ್ರಿ ಮೇಲೆ ನಾವು ಬರ್ಕೋತೀವಿ ಅಂತಂದು. ಸೊ ಅದನ್ನು ನಾವು ಉಕ್ತ ಲೇಖನ ಅಂತ ಕರಿತೀವಿ. ಕೇಳಿ ಬರೆಯೋದಕ್ಕೇನು ಉಕ್ತ ಲೇಖನ ಅಂತಂದು. ಸೊ ಇಲ್ಲಿ ಡೀಟೇಲ್ ಆಗಿ ಅದರ ಲಕ್ಷಣಗಳು ಹಾಕಿದ್ದೀವಿ ನೋಡ್ರಿ. ಆಲಿಸಿ ಬರೆಯುವುದು ಅಂದರೆ ಶಿಕ್ಷಕರು ಹೇಳ್ತಾ ಇರ್ತಾರೆ, ಅದನ್ನು ಕೇಳ್ತಾ ನಾವು ಬರಿತಾ ಹೋಗೋದು. ಶಿಕ್ಷಕರು ಅಥವಾ ಯಾರಾದರೂ ಓದುವ ಮಾತುಗಳನ್ನು ನಿಖರವಾಗಿ ಕೇಳಿ ಬರೆಯುವುದನ್ನು ನಾವು ಉಕ್ತ ಲೇಖನ ಅಂತಂದು ಕರಿತೀವಿ. ಶಬ್ದ ನಿರತೆ ಇರುತ್ತೆ ಅಂತಂದು, ಅಂದರೆ ಅಕ್ಷರ ಆಗಿರ್ಬೋದು, ಮಾತಿನ ಸ್ವರ, ಲಯ, ವಿರಾಮ ಚಿಹ್ನೆಗಳು ಇತ್ಯಾದಿಗಳನ್ನು ಸರಿಯಾಗಿ ಬರೆಯುವಂತಹ ಒಂದು ಲೇಖನ ಯಾವುದು, ಉಕ್ತ ಲೇಖನ ಅಂತ ಕರಿತೀವಿ ನಾವು. ಆಲಿಸುವ ಕೌಶಲ್ಯ ಏನಾಗುತ್ತೆ ಮಕ್ಕಳಲ್ಲಿ ಹೆಚ್ಚಾಗುತ್ತೆ, ಬರವಣಿಗೆ ಶೈಲಿ ಏನಾಗುತ್ತೆ ಸುಧಾರಣೆ ಆಗುತ್ತೆ. ಸೊ ಇದನ್ನು ನಾವು ಉಕ್ತ ಲೇಖನ ಅಂತಂದು ಹೇಳ್ತೀವಿ. ಸೊ ಅಂದರೆ ಉಕ್ತ ಲೇಖನ ಅಂದರೆ ಗೊತ್ತಾಯ್ತಲ್ಲ. ಸೊ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಡಿಟೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಅಂದರೆ ಶಿಕ್ಷಕರು ಹೇಳ್ತಾರೆ, ನಾವು ಅದನ್ನು ಬರ್ಕೊಳ್ತಾ ಇರ್ತೀವಿ. ಸೊ ಈ ರೀತಿಯಲ್ಲಿದ್ದಾಗ ಅದನ್ನು ಉಕ್ತ ಲೇಖನ ಅಂತಂದು ಕರಿತೀವಿ. ಅದೇ ರೀತಿ ಗಾಯನ ಅಂತಂದಾಗ ನೋಡ್ರಿ, ಪದ್ಯ ಗಾಯನವು ಸರಿಯಾದ ಲಯ, ರಾಗ, ಛಂದಸ್ಸು ಮತ್ತು ಭಾವಭರಿತವಾಗಿ ಹಾಡುವಿಕೆ ಅಥವಾ ಪಠಿಸುವಿಕೆ ಅಂತಂದು. ಅಂದರೆ ಕಂಪಲ್ಸರಿಯಾಗಿ ಕನ್ನಡದಲ್ಲಿ ಗದ್ಯನೂ ಇರುತ್ತೆ, ಪದ್ಯನೂ ಇರುತ್ತೆ, ಹೌದಾ. ಪದ್ಯ ಅಂತಂದಾಗ ಏನಾಗುತ್ತೆ, ಸುಮ್ಮನೆ ನಾವು ಓದ್ತಾ ಹೋದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರಲ್ಲ, ಹೌದಾ. ಆ ಪದ್ಯನೇ ನಾವು ರಾಗವಾಗಿ ಹಾಡಿ, ಛಂದಸ್ಸಿನ ಮುಖಾಂತರ ಭಾವಭರಿತವಾಗಿ ಹಾಡಿ ಮಕ್ಕಳಿಗೆ ತಿಳಿಸಿದಾಗ ಮಕ್ಕಳಲ್ಲಿ ಕೇಳುವಂಥ ಆಸಕ್ತಿ ಜಾಸ್ತಿ ಆಗುತ್ತೆ. ಕ್ಲಾಸಿನಲ್ಲಿ ಅವರು ಆ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಅದಕ್ಕೋಸ್ಕರ ಪದ್ಯ ಭಾಗ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಲಯಬದ್ಧವಾಗಿ ಪಠಿಸ್ಬೇಕಾಗತ್ತೆ, ಅಂದರೆ ಅಲ್ಲಿ ಗುರು ಲಘು ಇವಕ್ಕೆಲ್ಲ ಅನುಸಾರವಾಗಿ ಹಾಡಬೇಕಾಗತ್ತೆ, ರಾಗ ಸ್ವರಗಳಿಗೆ ಅನುಸಾರವಾಗಿ ಹಾಡಬೇಕಾಗತ್ತೆ, ಭಾವಭರಿತವಾಗಿ ಹಾಡಬೇಕಾಗತ್ತೆ. ಓಕೆ, ಅರ್ಥಪೂರ್ಣವಾಗಿ ಹಾಡಬೇಕಾಗತ್ತೆ, ಮತ್ತು ಸ್ಪಷ್ಟವಾಗಿಯೂ ಸಹ ಹಾಡಬೇಕಾಗತ್ತೆ. ಸಾಂಸ್ಕೃತಿಕ ಸಾಹಿತ್ಯ ಮಹತ್ವವನ್ನು ಸಹ ನಾವಲ್ಲಿ ಭಕ್ತಿಗೀತೆಗಳು, ಜನಪದಗಳು, ವಚನಗಳು, ಕೀರ್ತನೆಗಳು ಇವೆಲ್ಲವುಗಳನ್ನು ಪದ್ಯ ಭಾಗ ಗಾಯನದಲ್ಲಿ ಬಳಸಿ ನಾವೇನು ಮಾಡ್ತೀವಿ,
ಹಾಡುಗಳ ಮುಖಾಂತರ ಮಕ್ಕಳಿಗೆ ಅದನ್ನ ಹೇಳ್ತಾ ಹೋಗ್ತೀವಿ ಅಂತಂದು. ಸೊ ಅದಕ್ಕೆ ಪದ್ಯ ಭಾಗವನ್ನ ಹೇಳುವಂತ ಸಂದರ್ಭದಲ್ಲಿ ಪಾಠದ ರೂಪದಲ್ಲಿ ಹೇಳುವುದರ ಬದಲಾಗಿ, ಮಾತಿನ ರೂಪದಲ್ಲಿ ಹೇಳುವುದರ ಬದಲಾಗಿ ನಾವು ಹಾಡುವುದರ ಮುಖಾಂತರ, ಅಂದ್ರೆ ರಾಗಬದ್ಧವಾಗಿ ಛಂದಸ್ಸುಗಳನ್ನ, ವ್ಯಾಕರಣಗಳನ್ನ, ಸಾಂಸ್ಕೃತಿಕ ಮತ್ತು ಜನಪದ ವಚನಗಳನ್ನ, ಇವೆಲ್ಲವುಗಳನ್ನ ಪದಗಳ ಮುಖಾಂತರ ಅಂದ್ರೆ ಹಾಡುಗಳ ಮುಖಾಂತರ ನಾವು ಹೇಳುವುದರ ಮುಖಾಂತರ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ತಿಳಿಸ್ತಾ ಹೋಗ್ತೀವಿ. ಸೊ ಹೀಗಿದ್ದಾಗ ಸರಳತೆಯನ್ನ ನಾವು ಅಲ್ಲಿ ಮಕ್ಕಳಲ್ಲಿ ಕಲಿಸ್ಬೋದು, ಸರಳವಾದಂತ ಕಲಿಕೆಯನ್ನ. ಎಸ್, ಗದ್ಯ ವಾಚಕ ಅಂತಂದಾಗ ಕತೆ ರೂಪದಲ್ಲಿರುತ್ತೆ, ಲೇಖನ ರೂಪದಲ್ಲಿರುತ್ತೆ, ಸಂಭಾಷಣೆಯ ವರದಿಯಲ್ಲಿರುತ್ತೆ. ಓಕೆ, ಇವೆಲ್ಲವನ್ನ ವಿವರಣೆಯ ಮೊದಲಾದ ಗದ್ಯದ ಅರ್ಥಗಳನ್ನ ಒಳಗೊಂಡು ಸ್ಪಷ್ಟವಾಗಿ ಸರಿಯಾದ ವೇಗ, ಸ್ವರ ಮತ್ತು ಉಚ್ಚಾರಣೆಗಳೊಂದಿಗೆ ಓದಬೇಕು ಅಂತಂದು. ಕನ್ನಡದಲ್ಲಿ ಸ್ವರಗಳು, ವ್ಯಂಜನಗಳು, ಮತ್ತೆ ದೀರ್ಘ ಸ್ವರ, ಮತ್ತೆ ಹ್ರಸ್ವ ಸ್ವರ ಇವೆಲ್ಲವೂ ಇರ್ತವೆ. ಇವೆಲ್ಲವುಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಆ ಒಂದು ಗದ್ಯ ವಾಚನವನ್ನ ಮಾಡ್ಬೇಕಾಗತ್ತೆ ಅಂತಂದು. ಸೊ ಅವಧಾರಣೆಯೊಂದಿಗೆ ಓದಬೇಕು, ಅಂದ್ರೆ ಅರ್ಥ, ಸಂದರ್ಭ, ಕಥನ ಶೈಲಿಗಳ ಮುಖಾಂತರ ನಾವು ಓದಬೇಕು ಅಂತಂದು. ಸ್ವಾಭಾವಿಕ ವೇಗ ಅಂತಂದಾಗ ಗದ್ಯ ವಾಚನ ಕವನ ಪಠಣದಂತೆ ಹೆಚ್ಚು ಲಯಬದ್ಧವಾಗಿರುವುದಿಲ್ಲ, ಇದು ಸ್ವಾಭಾವಿಕ ಮಾತಿನಲ್ಲಿ ಇರುತ್ತೆ. ಆದರೆ ಸ್ವರ ಬಂದಾಗ, ಮತ್ತೆ ದೀರ್ಘ ಸ್ವರ ಬಂದಾಗ, ಅಥವಾ ಹ್ರಸ್ವ ಸ್ವರ ಬಂದಾಗ, ಅಲ್ಪ ಸ್ವರ ಬಂದಾಗ ಯಾವ ರೀತಿ ಇರಬೇಕು, ಮತ್ತೆ ಯಾವ ರೀತಿಯಲ್ಲಿ ನಾವು ಸ್ವರವನ್ನು ಇಳಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಅಂದಾಗ ಮಾತ್ರ ಗದ್ಯ ವಾಚನವನ್ನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತಂದು. ನೋಡ್ರಿ, ಸರಿಯಾದಂತ ಉಚ್ಚಾರಣೆ ಮೊದಲಿರಬೇಕು. ಕನ್ನಡದಲ್ಲಿ ಉಚ್ಚಾರಣೆ ಇಂಪಾರ್ಟೆಂಟ್. ನಾವು ಅನ್ನ ಹ ಅಂದಾಗ ಏನಾಗುತ್ತೆ, ಮಕ್ಕಳಿಗೆ ಅದು ಸರಿಯಾಗಿ ಕೇಳಿ ಬರೋದಿಲ್ಲ. ಅದಕ್ಕೆ ಇಲ್ಲಿ ಏನಿರಬೇಕು, ಸರಿಯಾದ ಸ್ಪಷ್ಟವಾದ ಉಚ್ಚಾರಣೆ ಇರಬೇಕು ಅಂತಂದು. ಭಾವ ಪ್ರಕಟಣೆ ಇರಬೇಕು ಅಂತಂದ್ರೆ, ಅಂದ್ರೆ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಮಕ್ಕಳು. ಓಕೆ, ಆ ರೀತಿಯಾಗಿ ಮಕ್ಕಳನ್ನ ಸ್ಪಷ್ಟವಾಗಿ ಸರಿಯಾದ ಉಚ್ಚಾರಣೆಯೊಂದಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಅದನ್ನ ತಿಳಿಸ್ಬೇಕು. ಯಾಕಂದ್ರೆ ನಾವಿಲ್ಲಿ ಅನ್ನೋದನ್ನ ಹ ಅಂದ್ರೆ ಏನಾಗುತ್ತೆ, ತಪ್ಪಾಗುತ್ತೆ ಅಂತಂದು. ಸೊ ಅದಕ್ಕೆ ಏನಿರ್ಬೇಕಲ್ಲಿ ಸ್ಪಷ್ಟವಾದಂತ ಉಚ್ಚಾರಣೆ ಇರಬೇಕು ಅಂತಂದು. ಕತೆ, ಭಾವ ಪ್ರಕಟಣೆಯಲ್ಲಿ ಘಟನೆಗಳು, ಸಂಭಾಷಣೆಗಳು ಇವೆಲ್ಲವನ್ನ ಮಕ್ಕಳಿಗೆ ನಿರ್ವಹಿಸಲು ಕೊಟ್ಟು, ಮಕ್ಕಳಲ್ಲೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗುವ ರೀತಿಯಲ್ಲಿ, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ರೀತಿಯಲ್ಲಿ ಮಕ್ಕಳಿಗೆ ಆ ಗದ್ಯ ಭಾಗವನ್ನು ತಿಳಿಸುವಂತಹ ಒಂದು ಕೆಲಸವನ್ನ ಶಿಕ್ಷಕರು ಮಾಡಬೇಕಾಗತ್ತೆ ಅಂತಂದು. ಸೊ ಗದ್ಯ ಭಾಗದಲ್ಲಿ ಏನೆಲ್ಲ ಇರುತ್ತೆ ಅಂತ ಗೊತ್ತಾಯ್ತಲ್ವಾ. ಸೊ ಅದೇ ರೀತಿಯಾಗಿ ನಾಟಕ ಅಭಿನಯ ಅಂತಂದಾಗ ಪಾತ್ರಧಾರಿಗಳು ನಾಟಕದ ಪಾತ್ರವನ್ನ ಜೀವಂತವಾಗಿ ಚಿತ್ರಿಸುವ ಭಾವಭಂಗಿ, ಮುಖಭಾವ, ಉಚ್ಚಾರಣೆ, ಚಳವಳಿಗಳ ಮೂಲಕ ಕಥೆಯನ್ನು ಪ್ರದರ್ಶಿಸುವಂತ ಕಾಲಾವಧಿಯಾಗಿದೆ ಅಂತಂದು. ಅಂದ್ರೆ ನಾಟಕ ಅಭಿನಯ ಅಂದ್ರೆ ಹೆಸರಲ್ಲೇ ಇದೆ, ಹೌದಾ. ಸೊ ಮಕ್ಕಳಿಗೆ ನಾಟಕವನ್ನ ಮಾಡೋದ್ರ ಮುಖಾಂತರ, ಆ ಪಾಠದಲ್ಲಿರ್ತಕ್ಕಂಥ ಪಾತ್ರಗಳನ್ನ ನಿರ್ವಹಿಸಲು ಕೊಡೋದ್ರ ಮುಖಾಂತರ, ಸೊ ಭಂಗಿ ಭಾವಗಳನ್ನ ಬಳಕೆ ಮಾಡೋ ಶಿಕ್ಷಕರಾದ್ರೂ ಅಷ್ಟೇನೆ. ಯಾವುದೋ ಒಂದು ಗದ್ಯ ಭಾಗದಲ್ಲಿ ಒಂದು ನಾಟಕ ಇದೆ ಅಂತಂದ್ರೆ ಅದನ್ನ ನಾಟಕ ಒಂದು ರೂಪದಲ್ಲಿ ಮಕ್ಕಳಿಗೆ ತಿಳಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಕ್ಲಾಸಲ್ಲಿ ಬಹಳ ಆಸಕ್ತಿಯಿಂದ ಕುಳಿತುಕೊಂಡು ಆ ಒಂದು ಗದ್ಯ ಭಾಗವನ್ನು, ಆ ಒಂದು ಪಾಠವನ್ನು ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದು. ಸೊ ಮುಖ, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತೀವಿ, ಸ್ಪಷ್ಟತೆ, ಓಕೆ, ಕ್ಲಾರಿಟಿ ಇರಬೇಕು ಅಂತಂದು ಶಬ್ದಗಳಲ್ಲಿ. ಸೊ ಈ ರೀತಿ ಇದ್ದಾಗ ಮಾತ್ರ ನಾಟಕ ಅಭಿನಯದಲ್ಲಿ ನಾವು ಮಕ್ಕಳಿಗೆ ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಕಥೆಯ ಒಂದು ಪ್ರದರ್ಶನವನ್ನ ಮಾಡಬಹುದು ಅಂತಂದು. ನೋಡ್ರಿ, ಇಲ್ಲಿ ಪಾತ್ರಾಧಾರಣೆ ಇರಬೇಕು, ಅಂದ್ರೆ ಅದರಲ್ಲಿ ಗುಣ, ನಡವಳಿಕೆ, ನಡೆನುಡಿ, ಮಾತನಾಡುವ ರೀತಿ, ಭಾವ ಇವೆಲ್ಲ ಇರಬೇಕು ಅಂತಂದು. ಸೊ ಧ್ವನಿ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಅಂತಂದು. ಸ್ವರ, ಲಯ, ಒತ್ತಾರೆ ಇವೆಲ್ಲ ಇರಬೇಕು ಅಂತ ಹೇಳ್ತೀವಿ. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ನಾವು ಮಾತನಾಡೋದೇ ಒಂದು, ಮತ್ತೆ ಕೈ ಸನ್ನೆ ಮಾಡೋದೇ ಇನ್ನೊಂದು, ಈ ರೀತಿಯಲ್ಲಿ ಆಗಬಾರ್ದು ಅಂತಂದು. ಸೊ ಅದು ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್, ಅಂದ್ರೆ ನೀವು ಕ್ಲಾಸನ್ನು ತೆಗೆದುಕೊಂಡಾಗ ಅಥವಾ ತರಗತಿಗಳನ್ನು ತೆಗೆದುಕೊಂಡಾಗ ಅಲ್ಲೇನಾಗಿರುತ್ತೆ ಅಂತಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ತೀನಿ. ಬರೀ ಅರ್ಥ ಆಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 19ನೇ ಕ್ವಶನ್ ನೋಡ್ರಿ, ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತಂದು. ಗತಕಾಲದ ವಿಷಯ ಅಂದ್ರೆ ಆಗಿ ಹೋಗಿರುವಂತ ವಿಷಯಗಳ ಬಗ್ಗೆ ನಾವು ಹೇಳುವಾಗ ಯಾವ ಪದ್ಧತಿಯನ್ನ ಅಳವಡಿಸ್ಕೊಳ್ತೀವಿ ಅಂತಂದ್ರೆ, ಸೊ ಇಲ್ಲಿ ಆನ್ಸರ್ನು ಹಾಕಿದ್ದೀನಿ ನಾನು, ಯಾವುದು, ಕಥನ ಪದ್ಧತಿ ಅಂತಂದು. ಕಥನ ಪದ್ಧತಿ ಅಂತಂದು. ಸೊ ಗತಕಾಲದಲ್ಲಿ ಅಂದ್ರೆ ಆಗಿ ಹೋಗಿರ್ತಕ್ಕಂಥ ವಿಷಯದ ಬಗ್ಗೆ ನಾವು ಇವತ್ತಿನ ದಿನ ಹೇಳ್ತಾ ಇದ್ದೀವಿ ಅಂತಂದ್ರೆ ಅದನ್ನ ಯಾವ ಪದ್ಧತಿಯನ್ನ ಬಳಕೆ ಮಾಡ್ತೀವಿ, ಅಲ್ಲಿ ಕಥನ ಪದ್ಧತಿಯನ್ನ ಬಳಕೆ ಮಾಡ್ತೀವಿ ಅಂತಂದು. ಹಾಗಾದ್ರೆ ಪ್ರಶ್ನೋತ್ತರ ಪದ್ಧತಿ ಅಂದ್ರೇನು, ಉಪನ್ಯಾಸ ಪದ್ಧತಿ ಅಂದ್ರೇನು, ನಾಟಕ ಅಭಿನಯ ಪದ್ಧತಿ ಅಂದ್ರೇನು? ಆಲ್ರೆಡಿ ನಾನು ನಾಟಕ ಅಭಿನಯ ಪದ್ಧತಿ ಈಗಿಷ್ಟನ್ನೇ ಹೇಳ್ಕೊಂಡು ಬಂದೆ, ಹೌದಾ. ಸೊ ಉಪನ್ಯಾಸ ಪದ್ಧತಿ ಯಾರೆಲ್ಲ ನಂದು ಫಸ್ಟ್ ಕ್ಲಾಸ್ ಕೇಳಿದಿರ ಅಂದ್ರೆ 2024, ಓಕೆ, 24 ಅಲ್ಲಿ ನಾನು ಕನ್ನಡ
ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವೆಲ್ಲ ಕ್ವಶನ್ಸ್ ಇಲ್ಲಿ ರಿಪ್ಲೈ ಆಗಿದ್ದಾವೆ, ಓಕೆ, ರಿಪೀಟೆಡ್ ಆಗಿದ್ದಾವೆ. ಸೊ ನೀವು ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಬಹುದು. ಮತ್ತೆ ನಾನು ಇಲ್ಲಿ ಪುನಃ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದು ಸ್ಕಿಪ್ ಮಾಡಿದ್ದೀನಿ ಅವೆಲ್ಲ ಆ ಒಂದು ಕ್ಲಾಸಲ್ಲಿ ಇದೆ. ಯಾರೆಲ್ಲ ಹಿಂದಿನ ತರಗತಿ ನೋಡಿಲ್ಲ ಅವರೆಲ್ಲ ಹಿಂದಿನ ತರಗತಿ ನೋಡ್ಕೊಂಡು ಈ ತರಗತಿ ನೋಡ್ರಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವ ಕ್ವಶನ್ ರಿಪೀಟ್ ಆಗಿದೆ ಅಂತಂದು ನಿಮ್ಗೆಲ್ಲ ಗೊತ್ತಾಗುತ್ತೆ. ಎಸ್, ನೋಡೋಣ ಪ್ರಶ್ನೋತ್ತರ ವಿಧಾನ ಅಂದ್ರೆ ಏನು ಅಂತ. ಕ್ವಶನ್ಸ್ ಆ್ಯಂಡ್ ಆನ್ಸರ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಉತ್ತರಿಸುವ ಮೂಲಕ ಪಾಠದ ಅರ್ಥಗ್ರಹಣ, ಚಿಂತನೆ, ಸಂವಾದ, ಸಕ್ರಿಯ ಕಲಿಕೆ ನಡೆಯುವಂಥ ಒಂದು ಬೋಧನಾ ವಿಧಾನವಾಗಿದೆ ಅಂತಂದು. ಇಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ಆ ಪಾಠದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ, ಅವರು ಹೌದಲ್ಲಪ್ಪ ಈ ಕ್ವಶನ್ಸ್ಗೆ ಯಾವ್ದು ಆನ್ಸರ್ ಆಗಿರ್ಬೋದು, ಸೊ ಯಾವ ರೀತಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಅನ್ನುವಂತಹ ಒಂದು ಪೂರ್ಣ ಒಂದು ಅರ್ಥಗ್ರಹಣೆಗೆ ಹೋಗಿ ಚಿಂತನೆಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಸಕ್ರಿಯವಾಗಿ ಏನು ಮಾಡ್ತಾರೆ ಅಂತಂದರೆ ಕಲಿಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಯಾವೆಲ್ಲ ಲಕ್ಷಣಗಳನ್ನು ಹೊಂದಿದೆ ಯಾವುದು ಪ್ರಶ್ನೋತ್ತರ ಮೂಲಕ ಅಂತಂದ್ರೆ, ಪ್ರಶ್ನೆಗಳ ಮೂಲಕ ಕಲಿಕೆ ಆಗುತ್ತೆ. ಅಂದ್ರೆ ಯಾರು ಪಾಠ ಕೇಳಿರಲ್ಲ ಅವಾಗ ನಾವು ಪ್ರಶ್ನೋತ್ತರ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾರೆ. ಹಾಗಾಗ ಮೂಲ ಏನಾಗುತ್ತೆ, ಕಲಿಕೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆಗುತ್ತೆ ಅಂತಂದು. ಮಕ್ಕಳಲ್ಲಿ ಹೆಚ್ಚಿನ ಒಂದು ಕೌತುಕ ಬೆಳೆಯುತ್ತೆ, ಚಿಂತನಾ ಶಕ್ತಿ ಬೆಳೆಯುತ್ತೆ. ಓಕೆ, ಯಾವಾಗ ನಾವು ಪ್ರಶ್ನೋತ್ತರ ಒಂದು ವಿಧಾನವನ್ನ ಕೈಗೊಂಡಾಗ ಅಂತಂದು ಸಂವಾದಾತ್ಮಕ ಬೋಧನೆ ಆಗುತ್ತೆ ಅಂತಂದು. ಕೇವಲ ಶಿಕ್ಷಕರು ಮಾತಲ್ಲ, ವಿದ್ಯಾರ್ಥಿಗಳೊಂದಿಗೆ ಮುಖ್ಯ ಸಂವಹನ ನಡೆಸಬೇಕು ಅಂತಂದ್ರು. ಸೊ ಅಂದ್ರೆ ಪ್ರಶ್ನೋತ್ತರಗಳನ್ನು ನಾವು ಕೇಳುವಂತ ಸಂದರ್ಭದಲ್ಲಿ ಮಕ್ಕಳನ್ನ ನಾವು ಸಕ್ರಿಯವಾಗಿ ಭಾಗವಹಿಸುವಾಗ ಅಲ್ಲಿ ವಿದ್ಯಾರ್ಥಿಗಳಿಗೂ ಏನ್ ಮಾಡಬೇಕು, ಸಂವಹನ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು. ತಕ್ಷಣದ ಪ್ರತಿಕ್ರಿಯೆ ಸಿಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಪ್ರಶ್ನೋತ್ತರ ವಿಧಾನವನ್ನ ನಾವು ಕೈಗೊಂಡಾಗ ತಕ್ಷಣಕ್ಕೆ ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಆ ಪ್ರಶ್ನೆಗೆ ಅವರು ತಪ್ಪಾಗಿ ಉತ್ತರವನ್ನು ನೀಡಿದಾಗ ಆ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಹೇಳಿಕೊಟ್ಟಾಗ ಅಲ್ಲಿ ಏನಾಗುತ್ತೆ, ತಕ್ಷಣ ಒಂದು ಮಾರ್ಗದರ್ಶನ ನಡೆಯುತ್ತೆ ಅಂತಂದು. ಅರ್ಥಗ್ರಹಣೆ ಅಂತಂದು ಅಂದ್ರೆ ಏಕೆ, ಹೇಗೆ, ಯಾವಾಗ ಎನ್ನುವಂತಹ ಒಂದು ಪ್ರಶ್ನೆಗಳು ಮಕ್ಕಳಲ್ಲಿ ಉದ್ಭವ ಆಗುತ್ತೆ ಅಂತಂದು ಅದನ್ನು ಸರಿಯಾದ ರೀತಿಯಲ್ಲಿ ಉತ್ತರಿಸಬೇಕೆಂಬುದರ ಬಗ್ಗೆ ಅವರಿಗೆ ಅರಿವಾಗುತ್ತೆ ಅಂತಂದು. ಪಾಠದ ಆಳವಾದಂಥ ಅರಿವು ಬರುತ್ತೆ ಅಂತಂದು. ಓಕೆ, ಪಾಠದ ಆಳವಾದಂಥ ಒಂದು ಅರಿವು ಏನಾಗುತ್ತೆ ಅವರಿಗೆ ಬರುತ್ತೆ ಅಂತಂದು. ಅದಕ್ಕೆ ಪ್ರಶ್ನೋತ್ತರ ವಿಧಾನವು ಏನಾಗುತ್ತೆ ಅಂತಂದ್ರೆ ಕಲಿಕೆಯ ಒಂದು ಲಕ್ಷಣಗಳಲ್ಲಿ ಒಂದು ಅಂತಂದು ನಾವಲ್ಲಿ ಹೇಳ್ಬೋದು. ಸೊ ಅದೇ ರೀತಿ ಉಪನ್ಯಾಸ ವಿಧಾನದ ಬಗ್ಗೆನೂ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಮತ್ತೆ ನಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡ್ರಿ. ಅಂದರೆ ಉಪನ್ಯಾಸ ವಿಧಾನ ಅಂತಂದರೆ ಇಲ್ಲಿ ಶಿಕ್ಷಕ ಕೇಂದ್ರಿತ ಆಗಿರುತ್ತೆ ಅಂತಲೂ ನಾನು ಹೇಳಿದ್ದೀನಿ. ಸೊ ಅದರ ಜೊತೆಗೆ ಇಲ್ಲಿ ಕಲಿಕಾ ಒಂದು ಚಟುವಟಿಕೆ ಕೇಂದ್ರ ಶಿಕ್ಷಕರದ್ದೇ ಆಗಿರುತ್ತೆ. ನಿರಂತರವಾಗಿ ಮಾತಿನ ಮೂಲಕ ಬೋಧನೆಯನ್ನು ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಯಾವುದಾದ್ರೂ ಒಂದು ಪಾಠ ತೊಗೊಂಡ್ರಂತಾರೆ ಆ ಪಾಠದ ಬಗ್ಗೆ ಸಂಪೂರ್ಣವಾದಂಥ ಒಂದು ಎಕ್ಸ್ಪ್ಲನೇಷನ್ ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಒಂದು ಸಮಯದಲ್ಲಿ ಹಲವಾರಿಗೆ ವಿಷಯವನ್ನು ತಿಳಿಸಿದಂತಾಗುತ್ತೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ನೋಡ್ಬೇಕು ನೀವು 100 ಸ್ಟೂಡೆಂಟ್ಸ್ 150 ಸ್ಟೂಡೆಂಟ್ಸ್ ಇಷ್ಟರ ತನಕ ಇರ್ತಾರೆ. ನಾವು ಉಪನ್ಯಾಸ ಪದ್ಧತಿಯನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಷ್ಟು ಮಕ್ಕಳಿಗೆ ಏನಾಗುತ್ತೆ, ಒಂದೇ ಸಮಯದಲ್ಲಿ ವಿಷಯವನ್ನು ಮುಟ್ಟಿಸಿದಂಗಾಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಬೋಧನೆಯನ್ನ ಮಾಡಿದಂಗಾಗುತ್ತೆ ಅಂತಂದು. ಸೊ ಹಾಗಾಗಿ ಉಪನ್ಯಾಸ ಪದ್ಧತಿಯು ಬಹಳ ಉಪಯುಕ್ತತೆ ಅಂತಾನು ನಾವು ಕರಿಬಹುದು. ಅಂದರೆ ಲೆಕ್ಚರ್ ಮೆಥಡ್ ಅಂತ ಹೇಳ್ತೀವಿ. ಇದು ಶಿಕ್ಷಕ ಕೇಂದ್ರಿತ ಬೋಧನೆಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನೆನಪಿರಲಿ. ಎಸ್, ನಾಟಕ ಅಭಿನಯ ಇವಾಗ ಹೇಳಿದೆ ನಾನು, ಹೌದಾ? ಸೊ ನಿಮ್ಮ ಪಾಠವನ್ನು ಹೇಳುವಂತಹ ಸಂದರ್ಭದಲ್ಲಿ ಪಾಠದ ಕಥೆ ಆಗಿರ್ಬೋದು, ಘಟನೆ ಆಗಿರ್ಬೋದು, ಪಾತ್ರಗಳು ಅಥವಾ ಸಾಮಾಜಿಕ ಪರಿಸ್ಥಿತಿಗಳನ್ನು ಪಾತ್ರಾಧಾರಣೆ ಮೂಲಕ ಅಭಿನಯಿಸಿ ಕಲಿಯುವಂಥ ಒಂದು ಬೋಧನಾ ವಿಧಾನವಾಗಿದೆ ಅಂತಂದು ನಾವಲ್ಲಿ ಹೇಳ್ತೀವಿ. ಅಂದರೆ ಪಾತ್ರಾಧಾರಣೆ ಅಂದರೆ ರೋಲನ್ನು ರೋಲ್ ತೆಗೆದುಕೊಳ್ಬೇಕು. ಓಕೆ, ಪಾಠದಲ್ಲಿರುವಂಥ ವ್ಯಕ್ತಿಗಳ ಪಾತ್ರವನ್ನು ಸ್ವೀಕರಿಸಿ ಅವರಂತೆ ಮಾತನಾಡುತ್ತಾರೆ, ವರ್ತಿಸುತ್ತಾರೆ, ಪ್ರತಿಕ್ರಿಯಿಸುತ್ತಾರೆ. ಹೀಗಿದ್ದಾಗ ಮಕ್ಕಳು ಕಲಿಕೆಯಲ್ಲಿ ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಅಥವಾ ಪ್ರಾಮುಖ್ಯತೆಯನ್ನು ತೋರಿಸ್ತಾರೆ ಅಂತಂದು. ಓಕೆ, ಅನುಭವಾತ್ಮಕ ಕಲಿಕೆ ಇರುತ್ತೆ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ. ಓಕೆ, ವಿಷಯವನ್ನು ಕೇಳುವುದಕ್ಕಿಂತ ಅದನ್ನು ಅನುಭವಿಸಿದಾಗ ಮಾತ್ರ ನಾವು ಕಲಿಕೆಯಲ್ಲಿ ಹೆಚ್ಚಿನ ಒಂದು ಅಂದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ನಾವು ಪಾಠವನ್ನು ಮಾಡ್ದಂಗಾಗುತ್ತೆ. ದೇಹ ಭಾಷೆ, ಸಂಭಾಷಣೆ, ಭಾವ ಪ್ರಕಟಣೆ ಇವೆಲ್ಲ ಇರುತ್ತೆ. ಅಂದರೆ ಉಚ್ಚಾರಣೆ ಆಗಿರ್ಬೋದು, ಧ್ವನಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇವೆಲ್ಲವನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಆಸಕ್ತಿಯ ಜೊತೆಗೆ ಆ ವಿಷಯವನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಅಲ್ಲಿ ನಡೆಯುತ್ತೆ ಅಂತಂದು. ತಂಡ ಕಾರ್ಯ ಅಂದರೆ ಮಕ್ಕಳಿಗೆ ಆ ಒಂದು ಪಾತ್ರವನ್ನು ಅಭಿನಯಿಸೋದಕ್ಕೆ ಕೊಟ್ಟಾಗ ಅಲ್ಲಿ ಒಂದು ತಂಡವನ್ನು ನಾವೇನು ಮಾಡುತ್ತಂಗಾಗುತ್ತೆ, ಕಾರ್ಯವನ್ನು ನಿರ್ವಹಿಸಿದಂಗಾಗುತ್ತೆ ಅಂತಂದು. ಕಥನ ಪದ್ಧತಿನೂ ನಾನು ಈಗ ಹಿಂದೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಥನ ಪದ್ಧತಿ ಅಂತಂದಾಗ ಮಕ್ಕಳಿಗೆ ಆ ಒಂದು ಪಾಠವನ್ನು ಕಥೆಯ ರೂಪದಲ್ಲಿ ಹೇಳೋದು. ಫಸ್ಟ್ PUCಯಲ್ಲಿ ಏನಿದೆ ಒಂದು ಪಾಠ ಇದೆ. ಓಕೆ, ಅದನ್ನ ಏನು ಮಾಡ್ತಾರೆ ಅಂತಂದರೆ
ನಾಟಕ ಆಗಿರ್ಬೋದು ಅಥವಾ ಕಥೆಯ ರೂಪದಲ್ಲಿ ಅದನ್ನ ಹೇಳೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಅಂತಂದು, ಆಕರ್ಷಣೆಗೆ ಒಳಗಾಗ್ತಾರೆ ಅಂತಂದು ಹೇಳ್ಬೋದು. ಅದಕ್ಕೆ ಆ ಒಂದು ಪಾಠವನ್ನು ಏನ್ ಮಾಡ್ತಾರೆ ಅಂತಂದ್ರೆ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಶಿಕ್ಷಕರು ಸಂಭಾಷಣಾತ್ಮಕವಾಗಿ ಆಕರ್ಷಕವಾಗಿ ಆ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಇದರಿಂದ ಮಕ್ಕಳು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇನ್ನೊಂದ್ಸರಿ ಕ್ಲಾಸನ್ನು ಕೇಳಿದ್ರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲನೂ ಎಕ್ಸ್ಪ್ಲನೇಷನ್ ಇದೆ. ನೀವು ಈ ಎಕ್ಸ್ಪ್ಲನೇಷನ್ ಕ್ಲಾಸನ್ನು ತಗೊಂಡ್ರಿ, ಪ್ರತಿಯೊಂದು 4 ಆಪ್ಷನ್ಸ್ಗಳ ವಿಶ್ಲೇಷಣೆ ಆಗಿತ್ತು ಅಂತಂದ್ರೆ, ಈ ಸರಿ ನಮಗೆ ಕಥನ ಪದ್ಧತಿ ಕೇಳಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಟೈಮಲ್ಲಿ ನಾಟಕಾಭಿನಯದ ಒಂದು ಕೇಳಬಹುದು. ಸೊ ಈ ರೀತಿಯಾದಂಥ ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತವೆ. ಅದಕ್ಕೆ ಸಂಪೂರ್ಣವಾದಂಥ ಟಾಪಿಕನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಮುಂದೇನು ಈಗೇನು ಕಂಟಿನ್ಯೂ ಕ್ಲಾಸನ್ನು ಸ್ಕಿಪ್ ಮಾಡದೆ ನೋಡ್ರಿ, ನಿಮಗೂ ಗೊತ್ತಾಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 20 ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು ಅಂತಂದು. ನೋಡ್ರಿ, ಇದು 2024 ನಾನು ಅದೇ ಹೇಳಿದ್ನಲ್ಲ. ಸೊ ನಮ್ಮ ಮಾಲ್ಗುಡಿ ಯೂನಿವರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ನಾವು ಹಾಕಿದ್ದೀವಿ. ಈ ಒಂದು ಕನ್ನಡ 2024 ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು. ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ರಿ, ಯಾಕಂದ್ರೆ ಈ ಕ್ವಶನ್ ರಿಪೀಟೆಡ್ ಆಗಿವೆ. ಇಂತಹದ್ದೇ ಭಾಳಷ್ಟು ಕ್ವಶನ್ಸ್ಗಳು ರಿಪೀಟೆಡ್ ಆಗಿರುತ್ತೆ. ಅದಕ್ಕೆ ನಮ್ಮ ಕ್ಲಾಸನ್ನು ಏನು ಮಾಡಿ ತಪ್ಪದೇನೆ ವಾಚ್ ಮಾಡ್ತಾ ಬನ್ನಿ. ನಿಮ್ಗೆ ಎಷ್ಟೆಲ್ಲ ಕ್ವಶನ್ಸ್ ರಿಪೀಟೆಡ್ ಆಗ್ತಾ ಇದ್ದಾವೆ, ಯಾವುದ್ರ ಮೇಲೆ ರಿಪೀಟೆಡ್ ಆಗ್ತಾ ಇದ್ದಾವೆ, ಇದೆಲ್ಲವೂ ನಿಮಗೆ ಗೊತ್ತಾಗ್ತಾ ಬರುತ್ತೆ. ನೋಡ್ರಿ, ಇದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ಇಲ್ಲಿ ಮತ್ತೆ ಕೊಡ್ತಾ ಇದ್ದೀನಿ. ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂತಂದ್ರೆ ಅನುಗಮನ ಪದ್ಧತಿ ಅಂತ ಕರಿತೀವಿ. ಯಾವುದು? ಅನುಗಮನ ಪದ್ಧತಿ. ಅಂದ್ರೆ ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಉದಾಹರಣೆಗಳನ್ನ ಹೇಳ್ಕೊಂಡು ಏನ್ ಮಾಡ್ತೀವಿ, ಪಾಠದ ಕಡೆಗೆ ಕರೆದುಕೊಂಡು ಹೋಗ್ತೀವಿ ಅಂತಂದು. ಅದೇ ರೀತಿ ನಿಗಮನ ಪದ್ಧತಿ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ನಾವು ಅವರಿಗೆ ವಾಕ್ಯವನ್ನ ತಿಳಿಸಿ, ಅಂದ್ರೆ ಆ ಪಾಠದ ವಾಕ್ಯವನ್ನ ತಿಳಿಸಿ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀವಿ ಅಂತಂದು. ಓಕೆ, ಸೊ ಈ ರೀತಿಯಲ್ಲಿ ಮಾಡ್ತೀವಿ. ಅಂದ್ರೆ ನಿರ್ವಹಣೆ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ನಿರ್ವಹಣೆ ಅಂದರೆ ಏನು ಅಂತ ಹೇಳ್ತೀವಿ. ಅದಾದ್ಮೇಲೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾದಂಥ ಸ್ಟೆಪ್ಗಳನ್ನು ಅಲ್ಲಿ ಬಳಕೆ ಮಾಡ್ತಾರೆ ಅನ್ನುವಂಥ ಎಕ್ಸಾಂಪಲ್ಗಳನ್ನು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ಅದು ನಿಗಮನ ಪದ್ಧತಿ ಅಂತ ಕರಿತೀವಿ. ಪ್ರಶ್ನೋತ್ತರ ಪದ್ಧತಿ ಈಗ ಆಲ್ರೆಡಿ ಹೇಳ್ದೆ ನಾನು, ಹೌದಾ? ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತಾ ಮಕ್ಕಳು ಸಕ್ರಿಯವಾಗಿ ಏನು ಮಾಡಬೇಕು, ಪಾಠದಲ್ಲಿ ಭಾಗವಹಿಸಬೇಕು, ಸಂವಹನದಲ್ಲಿ ಭಾಗವಹಿಸಬೇಕು. ಆ ರೀತಿಯಲ್ಲಿ ಪ್ರಶ್ನೋತ್ತರ ಒಂದು ಇರುತ್ತೆ. ಅದೇ ರೀತಿ ಉಪನ್ಯಾಸ ಪದ್ಧತಿ ಅಂದ್ರೆ ಏನಾಗುತ್ತೆ, ಮಕ್ಕಳಿಗೆ ಶಿಕ್ಷಕರು ಪಾಠದ ಬಗ್ಗೆ ಸಂಪೂರ್ಣವಾದಂಥ ವಿಷಯವನ್ನು ತಿಳಿಸ್ತಾ ಹೋಗ್ತಾರೆ, ಬೋಧನೆ ಮಾಡ್ತಾ ಹೋಗ್ತಾರೆ. ಅದನ್ನು ಉಪನ್ಯಾಸ ಪದ್ಧತಿ ಅಂತಂದು ನಾವು ಕರಿತೀವಿ ಅಂತಂದು. ಎಸ್, 21ನೇ ಕ್ವಶನ್ ನೋಡ್ರಿ. ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು ಅಂತಂದು. ಸೊ ಆಪ್ಷನ್ ಓದ್ತಿ ನೋಡ್ರಿ. ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ, ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ, ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ, ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ ಅಂತಂದು. ಸೊ ಇಲ್ಲೇನು ಆನ್ಸರ್ ಬಂದು ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಪಾಠ ಯೋಜನೆಯಿಂದ ಅಂದ್ರೆ ಲೆಸನ್ ಪ್ಲಾನ್ ಅಂತ ಕರಿತೀವಲ್ಲ. ಸೊ ಲೆಸನ್ ಪ್ಲಾನ್ ಇಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಹೆಚ್ಚಿನ ಒಂದು ಏನು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ, ಪಾಠ ಯೋಜನೆಯಿಂದ ಆಗ್ತಕ್ಕಂಥ ಒಂದು ಉಪಯುಕ್ತತೆ ಏನಿದೆ ಶಿಕ್ಷಕರಿಗೆ ಅಂತ ಹಾಕಿದ್ದೀನಿ ಇಲ್ಲಿ. ಯಾಕಂದ್ರೆ ಇವಾಗ ಆತ್ಮವಿಶ್ವಾಸ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ವಿಷಯ ಬೋಧನೆ ಸ್ಪಷ್ಟವಾಗುತ್ತದೆ ಅಂತಾನು ಅಲ್ಲಿ ಆಪ್ಷನ್ಸ್ ಅಲ್ಲಿ ಹಾಕಬಹುದು ನಿಮಗೆ ಅನ್ನುವಂಥ ಉದ್ದೇಶಕ್ಕೋಸ್ಕರ. ಬೋಧನೆ ಕ್ರಮಬದ್ಧವಾಗುತ್ತದೆ, ಸಮಯ ಸಂಪರ್ಕ ಬಳಕೆಯಾಗುತ್ತದೆ, ವಿಷಯ ಬೋಧನೆ ಸ್ಪಷ್ಟವಾಗುತ್ತದೆ, ವಿದ್ಯಾರ್ಥಿಗಳ ಮಟ್ಟಕ್ಕೆ ತಕ್ಕ ಬೋಧನೆ ಸಾಧ್ಯ ಆಗುತ್ತದೆ, ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸಹಕಾರ ಆಗುತ್ತೆ ಶಿಕ್ಷಕರಿಗೆ, ಬೋಧನೆಗೆ ಆತ್ಮವಿಶ್ವಾಸವನ್ನು ಸಹ ಶಿಕ್ಷಕರಲ್ಲಿ ಹೆಚ್ಚು ಮಾಡುತ್ತೆ, ತರಗತಿಯ ನಿರ್ವಹಣೆಯೂ ಸಹ ಸುಲಭವಾಗುತ್ತೆ ಅಂತಂದು. ಇವೆಲ್ಲವೂ ಶಿಕ್ಷಕರಿಗೆ ಆಗಬೇಕು ಅಂತಂದ್ರೆ ಅವ್ರು ಏನ್ ಮಾಡಬೇಕು, ಲೆಸನ್ ಪ್ಲಾನ್ ಅನ್ನು ಕಂಪಲ್ಸರಿ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಆ ಒಂದು ಕ್ಲಾಸ್ ರೂಮ್ ಅನ್ನ, ಆ ತರಗತಿಯನ್ನು ನಿಭಾಯಿಸೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಹುದು. ಬನ್ನಿ 22 ಕ್ವಶನ್ಸ್ ನೋಡ್ರಿ ಏನಿದೆ ಅಂತಂದು. ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು. ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನವನ್ನ ಪಡೆಯುವನು ಅಂತಂದು. ಅಂದ್ರೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿ ಯಾವ ರೀತಿಯಾದಂಥ ಒಂದು ಬೆನಿಫಿಟ್ಸ್ ಅನ್ನ ಪಡಿತಾನೆ, ಪ್ರಯೋಜನವನ್ನ ಪಡಿತಾನೆ ಅಂತಂದು. ಸೊ ಉತ್ತರ ಇಲ್ಲಿದೆ ನೋಡ್ರಿ, ಏನು ಅಂತ ಹೇಳ್ಬಿಡ್ತೀನಿ ನಾನು. ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು. ತನ್ನಲ್ಲಿ ಆಗ್ತಕ್ಕಂಥ ಭಾಷೆಯಲ್ಲಿ ಅಂದ್ರೆ ಮಾತನಾಡುವ ಶೈಲಿ ಆಗಿರ್ಬೋದು, ಉಚ್ಚಾರಣೆ ಶೈಲಿ ಆಗಿರ್ಬೋದು, ಆ ಒಂದು ವಿಷಯವನ್ನು ಓದುವಂಥ ಒಂದು ಸ್ಪಷ್ಟತೆ ಆಗಿರ್ಬೋದು, ಇವೆಲ್ಲದರಿಂದ ಅವನು ಮುಕ್ತಿಯನ್ನು ಹೊಂದಬೇಕು, ಇವೆಲ್ಲವನ್ನ ಸರಿಪಡಿಸಬೇಕು ಅಂತ ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಭಾಷಾ ಪ್ರಯೋಗಾಲಯಕ್ಕೆ ಅವನು ಹೋಗಿರ್ತಾನೆ ಅಂತಂದು. ಸೊ ಹಾಗಾದ್ರೆ ಇನ್ನು ಹೆಚ್ಚಿನ ಪ್ರಯೋಜನಗಳು ಅವನಿಗೆ ಏನಾಗುತ್ತೆ ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಗೆ ಅಂತಂದಾಗ? ಶುದ್ಧ ಉಚ್ಚಾರಣೆ ಅಭಿವೃದ್ಧಿ ಆಗುತ್ತೆ, ಶ್ರವಣ ಮತ್ತು ಮಾತುಗಾರಿಕೆ ಕೌಶಲ್ಯ ಅವನಲ್ಲಿ ಹೆಚ್ಚಾಗುತ್ತೆ,
ವೈಯಕ್ತಿಕ ಅಭ್ಯಾಸಕ್ಕೆ ಅವನಿಗೆ ಸಹಕಾರ ಆಗುತ್ತೆ, ತಕ್ಷಣಕ್ಕೆ ಅವನು ಫೀಡ್ಬ್ಯಾಕ್ ಅನ್ನು ಪಡಿಬಹುದು, ಆಕರ್ಷಕ ಮತ್ತು ಚೇತನಕಾರಿ ಕಲಿಕೆ ಆಗುತ್ತೆ, ಮತ್ತು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅವನ ಹತ್ರ ಜಾಸ್ತಿ ಆಗುತ್ತೆ, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಓಕೆ, ಸೆಲ್ಫ್ ಕಾನ್ಫಿಡೆನ್ಸನ್ನು ಸಹ ಹೆಚ್ಚಾಗುತ್ತೆ. ಸ್ವಯಂ ಕಲಿಕೆಗೆ ಅವನಿಗೆ ಸಹಕಾರವನ್ನು ನೀಡೋದು ಯಾವುದು? ಭಾಷಾ ಪ್ರಯೋಗಾಲಯದಿಂದ ಮಾತ್ರ ಸಾಧ್ಯ ಅಂತ ನಾವಲ್ಲಿ ಹೇಳಬಹುದು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ವಿ ಗೋ ಫಾರ್ ಆನ್ ನೆಕ್ಸ್ಟ್ ಕ್ವಶನ್ಸ್. ನೋಡ್ರಿ ಏನಿದೆ 23. ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಅಂತಂದು. ನೋಡ್ರಿ ಕ್ವಶನ್ ಹೆಂಗೆ ಕೇಳ್ಯಾರ, ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು ಅಂತಂದು. ಸೊ ಇಲ್ಲಿ ಆನ್ಸರ್ ಇದೆ ಯಾವುದು ಅಂತಂದ್ರೆ ನೋಡ್ರಿ, ಅದಕ್ಕೆ ಮುಂಚೆ 4 ಆಪ್ಷನ್ಸ್ಗಳನ್ನು ಓದ್ತೀನಿ. ಉದ್ದೇಶಗಳ ನಿರೂಪಣೆ, ಕ್ರಿಯಾ ಆಧಾರ ಕಲ್ಪನೆ, ಸಮಸ್ಯೆ ಕ್ಷೇತ್ರವನ್ನು ಗುರುತಿಸುವುದು, ಸಮಸ್ಯೆ ಸಂಭವನೀಯ ಕಾರಣಗಳನ್ನು ವಿಶ್ಲೇಷಿಸುವುದು. ಸೊ ಇದರಲ್ಲಿ ಯಾವುದು ಅಂತಂದರೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದಾಗಿದೆ ಅಂತಂದು. ಅಂದರೆ ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು? ಫಸ್ಟು ಸಮಸ್ಯೆಯನ್ನು ನಾವೇನು ಮಾಡಬೇಕು? ಪ್ರಾಬ್ಲಮ್ ಐಡೆಂಟಿಫಿಕೇಶನ್ಸ್ ಮಾಡಬೇಕು. ಓಕೆ, ಸೊ ಆ 8 ಅಥವಾ ಆ ಎಲ್ಲ ಕ್ರಿಯಾ ಸಂಶೋಧನೆ ಹಂತಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ನೀಟಾಗಿ. ಓಕೆ, ಯಾಕಂದರೆ ಕಂಪಲ್ಸರಿ ಕ್ವಶನ್ ಆಗುತ್ತೆ ಇದು, ಅದಕ್ಕೋಸ್ಕರ. ಒಂದೇದು ಯಾವುದು ನೋಡ್ರಿ, ಸಮಸ್ಯೆಯನ್ನು ಗುರುತಿಸುವುದು. ಅಂದರೆ ಬೋಧನೆ ಅಥವಾ ತರಗತಿ ಕಲಿಕೆಯಲ್ಲಿ ಕಾಣುವಂಥ ನೈಜ ಸಮಸ್ಯೆ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ಸನ್ನು ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು? ಸಮಸ್ಯೆಯನ್ನು ವಿಶ್ಲೇಷಿಸಬೇಕು. ಯಾಕೆ ಈ ಸಮಸ್ಯೆ ಕಂಡು ಬರ್ತಾ ಇದೆ, ಕಾರಣಗಳೇನು, ಪರಿಣಾಮಗಳೇನು, ಅದರ ಅವಧಿ ಹೇಗೆ ಉಂಟಾಯಿತು ಎಂಬುದರ ಬಗ್ಗೆ ಅನಲೈಸೇಷನ್ ಮಾಡಬೇಕು. ಸೊ ಪ್ರಾಬ್ಲಮ್ ಅನಲೈಸೇಷನ್ ಅಂತ ಹೇಳ್ತೀವಿ, ಅಥವಾ ಪ್ರಾಬ್ಲಮ್ ಅನಲೈಸ್ ಅಂತ ಕರಿತೀವಿ. ಸೊ ಅದಾದಮೇಲೆ ಗುರಿ ಹಾಗೂ ಪರಿಕಲ್ಪನೆಯನ್ನು ರೂಪಿಸುವುದು ಅಂತಂದು. ಅದಕ್ಕೆ ಏನು ಮಾಡಬೇಕು? ಹೈಪೋಥಿಸಿಸ್. ಓಕೆ, ಆ ಒಂದು ಸಮಸ್ಯೆಯ ಪರಿಹಾರಕ್ಕೆ ಗುರಿ ನಿಗದಿ ಮಾಡಿಕೊಂಡು ಪರಿಹಾರ ಹೇಗಿರಬಹುದು ಎಂಬುದರ ಬಗ್ಗೆ ನೀವು ನಿರೀಕ್ಷೆಯನ್ನು ಮಾಡಬೇಕು ಅಂತಂದು. ಓಕೆ, ಮೊದಲೇನು ಮಾಡಬೇಕು? ಸಮಸ್ಯೆಯನ್ನು ಗುರುತಿಸಬೇಕು, ಸಮಸ್ಯೆಯನ್ನು ವಿಶ್ಲೇಷಿಸಬೇಕು, ಗುರಿ ಹಾಗೂ ಪರಿಕಲ್ಪನೆಗಳನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಪ್ಲಾನಿಂಗನ್ನು ಮಾಡ್ಕೊಳ್ಬೇಕು. ಓಕೆ, ಅಂದರೆ ಕಾರ್ಯಯೋಜನೆಯನ್ನು ತಯಾರು ಮಾಡ್ಕೊಳ್ಬೇಕು. ಚಟುವಟಿಕೆಗಳು, ಪದ್ಧತಿಗಳು, ಅವುಗಳನ್ನು ಎಷ್ಟು ದಿನ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಸೊ ಅದಾದಮೇಲೆ ಹಾಕೊಂಡಿರ್ತಕ್ಕಂಥ ಪ್ಲಾನಿಂಗನ್ನು ಏನು ಮಾಡಬೇಕು? ಅನುಷ್ಠಾನಕ್ಕೆ ತೊಗೊಂಡು ಬರಬೇಕು ಅಂತಂದು. ಪ್ಲಾನಿಂಗನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಸೊ ತಯಾರಿಸಿದಂಥ ಯೋಜನೆಯನ್ನು ತರಗತಿಯಲ್ಲಿ ನೇರವಾಗಿ ಜಾರಿಗೊಳಿಸಬೇಕಲ್ವಾ. ಸೊ ಹಾಗಾಗಿ 6ನೇದು ಏನು ನೋಡ್ರಿ, ಮಾಹಿತಿಗಳ ಒಂದು ಸಂಗ್ರಹಣೆ ಅಂತಂದು. ಅನುಷ್ಠಾನದ ವೇಳೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ, ಫಲಿತಾಂಶ, ಅಖಂಡತೆಗಳನ್ನು ಸಂಗ್ರಹಿಸಬೇಕು. ಮಕ್ಕಳು ಏನು ರಿಪ್ಲೈ ಮಾಡ್ತಾರೆ ಅದನ್ನೆಲ್ಲ ನಾವು ಸಂಗ್ರಹಣೆ ಮಾಡಬೇಕು. ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಮಾಡಬೇಕು ಅಂತಂದು. ಎಸ್, ಮಾಹಿತಿಗಳ ಸಂಗ್ರಹಣೆ ಅಂತಂದು. ಓಕೆ, ಯೋಜನೆ ಕಾರ್ಯಾನ್ವಯನ ಏನು ಮಾಡಬೇಕು? ಮಾಹಿತಿಗಳ ಸಂಗ್ರಹಣೆ ಮಾಡಬೇಕು. ಮಕ್ಕಳದ್ದು ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ, ಅವರ ಫಲಿತಾಂಶ ಏನಿರುತ್ತೆ, ಅಖಂಡವಾದಂಥ ಒಂದು ಸಂಗ್ರಹಣೆಯನ್ನು ಅಲ್ಲಿ ಮಾಡ್ಕೊಳ್ಬೇಕು. ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಮಕ್ಕಳಿಂದ ಸಂಗ್ರಹಿಸಿದಂಥ ಅಖಂಡವಾದಂಥ ಒಂದು ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ ವಿಶ್ಲೇಷಣೆಯನ್ನು ಅನಲೈಸ್ ಮಾಡಿ ಇವ್ಯಾಲ್ಯುವೇಟನ್ನು ಮಾಡಬೇಕು ಅಂತಂದು. ಸೊ ಅದಾದಮೇಲೆ ಏನು ಮಾಡ್ತೀವಿ? ನಿರ್ಗಮನ ಮತ್ತು ವರದಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಈ ರೀತಿಯಾದಂಥ ಒಂದು ಕ್ರಿಯಾ ಸಂಶೋಧನೆಯ ಹಂತಗಳನ್ನು ನೋಡ್ತೀವಿ. ಈ ಎಲ್ಲ ಹಂತಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿ ಗೋ ಆನ್ ನೆಕ್ಸ್ಟ್ ಕ್ವಶನ್ ಅಂತ ಹೇಳ್ತಾ ಏನು 24 ಕ್ವಶನ್ ಏನಿದೆ ನೋಡ್ರಿ, ಕೈ ಬರಹದಲ್ಲಿ ಕಂಡುಬರುವ ದೋಷಗಳು ಯಾವುವು ಅಂತಂದು. ಕೈ ಬರಹದಲ್ಲಿ ಕಂಡುಬರುವ ದೋಷ ಯಾವುದು? ಕಾಗುಣಿತ ದೋಷ ಅಂತ ಹೇಳ್ತು. ಸಂಭಾಷಣೆ ದೋಷ ಅಲ್ಲ, ಕೈ ಬರಹ ಅಂದರೆ ಬರಿತೀವಲ್ಲ ಅದು. ಓಕೆ, ಭಾಷಣ ಅಂದರೆ ಸಂಭಾಷಣೆ ಮಾತನಾಡೋದು, ಉಚ್ಚಾರ ಮಾತನಾಡೋದು, ಉಗ್ಗುವಿಕೆ ಮಾತನಾಡೋದು ಇರುತ್ತೆ. ಓಕೆ, ಕಾಗುಣಿತ ಅನ್ನೋದೇನು ಬರಹದಲ್ಲಿ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಕಾಗುಣಿತ ದೋಷ ಏನು? ಕೈ ಬರಹದಲ್ಲಿ ಬರುವಂಥ ಒಂದು ದೋಷ ಅಂತ ಹೇಳ್ತೀವಿ. ಸಂಭಾಷಣೆಯ ಪ್ರಮುಖ ದೋಷಗಳು ಅಂತಂದರೆ ಉಚ್ಚಾರಣ ಒಂದು ದೋಷ ಆಗಿರ್ಬೋದು. ಅಂದರೆ ಇವಾಗ ಒಂದೊಂದೇ ಆಪ್ಷನ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡ್ರಿ. ಉಚ್ಚಾರಣ ದೋಷ ಆಗಿರ್ಬೋದು, ವ್ಯಾಕರಣ ದೋಷ ಆಗಿರ್ಬೋದು, ಶಬ್ದದ ಆಯ್ಕೆ ದೋಷ ಆಗಿರ್ಬೋದು, ವಾಕ್ಯ ರಚನದ ದೋಷ ಆಗಿರ್ಬೋದು. ಅದ್ರ ಜೊತೆಗೆ ಅತಿರೇಕ ಅಥವಾ ಅಪರೂಪಿತವಾದಂಥ ಮಾಹಿತಿಗಳ ದೋಷ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಆಗಿರ್ಬೋದು, ಸಂವಹನದ ಒಂದು ಶೈಲಿಯ ದೋಷ ಆಗಿರ್ಬೋದು. ಇವೆಲ್ಲವೂ ಎದುರಾಗಿ ಬರುತ್ತೆ, ಸಂಭಾಷಣೆಯ ಒಂದು ಪ್ರಮುಖ ದೋಷಗಳಲ್ಲಿ ಬರುತ್ತೆ ಅಂತಂದು. ಎಲ್ಲ ದೋಷಗಳ ಬಗ್ಗೆ ನಾನು ಹಾಕಿದ್ದೀನಿ, ಕಂಪ್ಲೀಟಾಗಿ ನೋಡ್ಕೊಡ್ರಿ, ಮಿಸ್ ಮಾಡ್ದೇನೆ. ಹಾಗಾದರೆ ನೋಡ್ರಿ, ಸ್ವರ ವ್ಯಂಜನಗಳು, ದೀರ್ಘ ಸ್ವರಗಳು. ಅಂದರೆ ಸಂಭಾಷಣೆ ಮಾಡಬೇಕಾದ್ರೆ ಎಲ್ಲಿ ನಾವು ದೀರ್ಘ ಸ್ವರ ಯೂಸ್ ಮಾಡಬೇಕು, ಎಲ್ಲಿ ನಾವು ಸ್ವರ ಯೂಸ್ ಮಾಡಬೇಕು, ವ್ಯಂಜನಾಕ್ಷರಗಳಲ್ಲಿ ಯಾವುದು ಒತ್ತಿ ಉಚ್ಚಾರ ಮಾಡಬೇಕು, ಇವೆಲ್ಲವುಗಳನ್ನು ನಾವು ಅಲ್ಲಿ ನೋಡಬೇಕಾಗುತ್ತೆ ಅಂತಂದು. ಸೊ ಅದೇ ರೀತಿಯಾಗಿ ಕಾಗುಣಿತ ದೋಷ. ಕಾಗುಣಿತ ದೋಷದಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಕ್ಷರ ಮಾತ್ರೆ ದೋಷ ಅಂತಂದು. ಅಕ್ಷರ ಮಾತ್ರೆ ದೋಷ ಅಂತ, ಮನುಷ್ಯ ಅಂತ ಇದೆ, ಮನುಷ್ಯ ಅಂತ ನೋಡ್ರಿ ಹೆಂಗೆ ಬರ್ತಿದ್ದೀವಿ. ಓಕೆ, ಅಂದರೆ ಬರೆಯುವಂಥ ಒಂದು ಶೈಲಿಯಲ್ಲಿ. ಸಂಯುಕ್ತಾಕ್ಷರ ದೋಷ ಅಂದರೆ ವಿದ್ಯಾರ್ಥಿ ಅಂತ ಇದೆ. ಓಕೆ, ಸೊ ವಿದ್ಯಾರ್ಥಿ ಅನ್ನೋದು ಈ ಥರ ಬರೀತೀವಿ ನಾವು, ವಿದ್ಯಾರ್ಥಿ. ಹೌದಾ, ನಾವು ಅದ್ರ ಬದಲಾಗಿ ವಿದ್ಯಾರ್ಥಿ
ಅಂತ ಹಿಂಗೆ ಬರೆದ್ರೆ ಏನಾಗುತ್ತೆ, ತಪ್ಪಾಗುತ್ತೆ. ಇದು ಸಂಯುಕ್ತಾಕ್ಷರಗಳ ಒಂದು ದೋಷ ಅಂತಂತೂ ಕರಿತೀವಿ. ಹಲ್ಲು ಗುಣಿತ ಅಥವಾ ಒತ್ತು ಗುಣಿತ ಅಂತಂದಾಗ ಯಾವ ಥರ, ಇಲ್ಲಿ ಕದ್ದು ಅಂತಂದ ಬರೀ ನಾವು ಕದು ಅಂತ ಬರ್ತೀವಿ. ಓಕೆ, ದಿಸ್ ಈಸ್ ಅ ರಾಂಗ್ ಅಂತ ಹೇಳ್ತೀವಿ, ಇದೊಂದು ದೋಷ. ಕಾಗುಣಿತ ವ್ಯತ್ಯಾಸ ಅಂದರೆ ಬಲಿ ಅಂತ ಬರಿಬೇಕು, ಅದನ್ನ ಬಿಟ್ಟು ನಾವು ಬಳಿ ಅಂತ ಬರ್ತಾರೆ, ಇಟ್ಸ್ ಅ ರಾಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿ ಕಾಗುಣಿತ ದೋಷ, ಹಲ್ಲು ಗುಣಿತ ದೋಷ ಆಗಿರ್ಬೋದು, ಸಂಯುಕ್ತಾಕ್ಷರ ದೋಷ ಆಗಿರ್ಬೋದು, ಅಕ್ಷರ ಮಾತ್ರ ದೋಷ ಆಗಿರ್ಬೋದು, ಇವೆಲ್ಲವನ್ನ ಕಾಗುಣಿತ ದೋಷದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಯಾವುದು 25 ಕ್ವಶನ್ಸ್ ಓದ್ತಾ ಇದೆ ನೋಡ್ರಿ. ಇವಾಗ 25ನೇ ಕ್ವಶನ್ ಏನು ಹೇಳುತ್ತೆ, 25ನೇ ಕ್ವಶನ್ಸ್ ಯಾವ ರೀತಿ ಇದೆ ಅಂದರೆ, ಪಠ್ಯ ಪುಸ್ತಕದ ರಚನಾ ತತ್ವ ಇದು ಅಂತಂದು. ಪಠ್ಯ ಪುಸ್ತಕದ ರಚನಾ ತತ್ವ ಅಂದರೆ ಪಠ್ಯ ಪುಸ್ತಕವನ್ನ ನಾವು ಇವಾಗ ಸ್ಕೂಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಅದ ಪ್ರತಿಯೊಂದು ಯೂನಿವರ್ಸಿಟಿ, ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಪಠ್ಯ ಪುಸ್ತಕಗಳನ್ನು ನೋಡ್ತಿದ್ವಿ. ಆ ಪಠ್ಯ ಪುಸ್ತಕಗಳ ರಚನೆ ಆಗಿರುವುದು ಯಾವ ತತ್ವದ ಆಧಾರದ ಮೇಲೆ ಅಂತ ಕ್ವಶನ್ ಇದೆ. ಓಕೆ, ಯಾವುದು? ಶಿಶು ಕೇಂದ್ರಿತ ಅಂತಂದು ಕರಿತೀವಿ. ಪೋಷಕ ಕೇಂದ್ರಿತ ಅಲ್ಲ, ಶಿಕ್ಷಕ ಕೇಂದ್ರಿತ ಅಲ್ಲ, ಸಂಸ್ಥೆ ಕೇಂದ್ರಿತ ಅಲ್ಲ ಅಂತಂದು. ಸೊ ಹಾಗಾದ್ರೆ ಯಾರ ಕೇಂದ್ರಿತ ಒಂದು ಪಠ್ಯ ಪುಸ್ತಕಗಳು ರಚನೆ ಆಗಿರ್ತವೆ? ಶಿಶು ಕೇಂದ್ರಿತ. ಯಾಕಂದ್ರೆ ಮಕ್ಕಳೆಲ್ಲ ಆ ಒಂದು ಪುಸ್ತಕಗಳನ್ನು ಓದಬೇಕಾಗಿರೋದು. ಸೊ ಹಾಗಾಗಿ ಶಿಶು ಕೇಂದ್ರಿತ ಒಂದು ಪಠ್ಯ ಪುಸ್ತಕದ ರಚನೆ ಆಗಿರುತ್ತೆ ಅಂತಂದು. ಸೊ ಹಾಗಾದ್ರೆ ಶಿಶು ಕೇಂದ್ರಿತ ಅಂತಂದ್ರೆ ಯಾವ ತರ? ಪಠ್ಯ ಪುಸ್ತಕವನ್ನು ವಿದ್ಯಾರ್ಥಿಯ ವಯಸ್ಸು, ಅವನ ಒಂದು ಭಾವನೆ, ಅವನ ಅರ್ಥೈಸಿಕೊಳ್ಳುವಂತ ಒಂದು ಭೌತಿಕ ಗುಣಮಟ್ಟ, ಮನೋವೈಜ್ಞಾನಿಕತೆ, ಇವೆಲ್ಲದರ ಆಧಾರದ ಮೇಲೆ ಏನ್ ಮಾಡಿರ್ತಾರೆ? ಪುಸ್ತಕಗಳನ್ನ ರೆಡಿ ಮಾಡಿರ್ತಾರೆ ಅಂತಂದು. ಸೊ ಹಾಗಾದ್ರೆ ಕಲಿಕೆ ವಿದ್ಯಾರ್ಥಿಯ ಅಗತ್ಯತೆಗಳ ಮೇಲೆ ಅದನ್ನು ಪುಸ್ತಕವನ್ನು ರೆಡಿ ಮಾಡಿರ್ತಾರೆ. ಪಾಠಗಳು ಸರಳದಿಂದ ಸಂಕೀರ್ಣಕ್ಕೆ ರಚಿಸಲ್ಪಟ್ಟಿರುತ್ತವೆ. ಅಂದ್ರೆ ಸರಳವಾಗಿ ಮಕ್ಕಳು ಕಲಿತಾಗ ಮಾತ್ರನೇ ಅವ್ರು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾರೆ. ಆಟ, ಚಟುವಟಿಕೆ, ಕತೆ, ಚಿತ್ರಗಳು ಈ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳಿಗೆ ಕಲಿಕೆಯಲ್ಲಿ ಉತ್ತೇಜವನ್ನ ಅಂದ್ರೆ ಮೋಟಿವೇಶನ್ಸ್ ಅನ್ನ ಮಾಡ್ತಾರೆ. ಚಿತ್ರಪಟಗಳನ್ನು ತೋರಿಸೋದ್ರ ಮುಖಾಂತರ, ಆಟ ಆಡುವುದರ ಮುಖಾಂತರ ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಸುವುದರ ಮುಖಾಂತರ ಶಿಶು ಕೇಂದ್ರಿತ ತತ್ವಗಳನ್ನ ಇಲ್ಲಿ ನಾವು ನೋಡಬಹುದು ಅಂತಂದು. ಸೊ ಅಂದ್ರೆ ಪಠ್ಯಪುಸ್ತಕಗಳು ಯಾವುದರ ಒಂದು ತತ್ವದ ಆಧಾರದ ಮೇಲೆ ರಚನೆ ಆಗಿರ್ತವೆ? ಶಿಶು ಕೇಂದ್ರಿತ ಒಂದು ತತ್ವದ ಆಧಾರದ ಮೇಲೆ ರಚನೆ ಆಗಿರುತ್ತವೆ ಅಂತಂದು ಗೊತ್ತಿರಲಿ. ಹಾಗಾದ್ರೆ ಶಿಕ್ಷಕ ಕೇಂದ್ರಿತ ಬೋಧನೆ ಅಂದ್ರೆ ಏನು ಅಂತ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಓಕೆ, ಶಿಕ್ಷಕ ಕೇಂದ್ರಿತ ಒಂದು ಬೋಧನೆ ಅಂತಂದಾಗ ಅಲ್ಲೇನಾಗಿರುತ್ತೆ ಅಂತಂದ್ರೆ, ಬೋಧನೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ಶ್ರೋತಾಗುಗಳು ಆಗಿರುವ ಬೋಧನಾ ವಿಧಾನವನ್ನು ಶಿಕ್ಷಕ ಕೇಂದ್ರಿತ ಎಂದು ಕರೆಯುತ್ತಾರೆ. ಸೊ ಅಂದ್ರೆ ಇಲ್ಲಿ ಲಕ್ಷಣಗಳಿದಾವೆ ನೋಡ್ರಿ. ಇಲ್ಲಿ ಪಾಠವನ್ನ ನಿರ್ವಹಿಸುವುದು ಮುಖ್ಯವಾಗಿ ಶಿಕ್ಷಕರದಾಗಿರುತ್ತೆ. ಆ ಪಠ್ಯ ಪುಸ್ತಕಗಳು ಮಕ್ಕಳ ಒಂದು ಉದ್ದೇಶವನ್ನು ಇಟ್ಕೊಂಡೇ ರಚನೆ ಆಗಿರ್ತವೆ. ಆದ್ರೆ ಶಿಕ್ಷಕರ ಪಾತ್ರವೂ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ತೀವಿ ಇಲ್ಲಿ. ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಪಾತ್ರದ ನಿಷ್ಕ್ರಿಯ ಅಂದ್ರೆ ಪ್ಯಾಸಿವೈಸ್ ಮಾಡ್ಬೇಕು ಶಿಕ್ಷಕರು. ಓಕೆ, ಉಪನ್ಯಾಸವನ್ನ ಮಾಡಬೇಕು, ಬ್ಲ್ಯಾಕ್ ಬೋರ್ಡ್ ಅನ್ನ ಯೂಸ್ ಮಾಡಬೇಕು, ಪ್ರಶ್ನೋತ್ತರಗಳನ್ನ ಕೇಳಬೇಕು ಆ ಒಂದು ಪಠ್ಯ ಪುಸ್ತಕದ ಕುರಿತಾಗಿ. ಈ ರೀತಿಯಲ್ಲಿ ಶಿಕ್ಷಕರು ತಮ್ಮ ಒಂದು ಕೇಂದ್ರಿತ ಚಟುವಟಿಕೆಗಳನ್ನ ನಡೆಸಬೇಕು ಅಂತಂದು. ಪಠ್ಯ ಪುಸ್ತಕವನ್ನ ಅಥವಾ ಪಠ್ಯಕ್ರಮಗಳನ್ನ ಅನುಕ್ರಮವಾಗಿ ಮಕ್ಕಳಿಗೆ ಹೇಳ್ತಾ ಬರಬೇಕು. ಅಂದಾಗ ಮಾತ್ರ ಮಕ್ಕಳಿಗೆ ಅದನ್ನ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಶಿಕ್ಷಕರ ಕೇಂದ್ರಿತವಾಗಿರುತ್ತೆ. ಹಾಗಾದ್ರೆ ಪೋಷಕ ಕೇಂದ್ರಿತವಾಗಿ ಏನಿರುತ್ತೆ ಅಂತಂದ್ರೆ, ಪೋಷಕರ ಅಭಿರುಚಿ, ನಿರೀಕ್ಷೆ, ಅಭಿಪ್ರಾಯ, ಸಾಂಸ್ಕೃತಿಕ ಹಿನ್ನೆಲೆ ಇವೆಲ್ಲವನ್ನ ತಿಳ್ಕೊಂಡು ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ಮಕ್ಕಳಿಗೆ ಅನುಗುಣವಾಗಿ ತಾಯಂದಿರಿಗೂ ಅದು ಇಷ್ಟ ಆಗಬೇಕು ಆ ರೀತಿಯಲ್ಲಿ ಏನ್ ಮಾಡ್ತಾರೆ, ಪಠ್ಯ ಪುಸ್ತಕಗಳ ಒಂದು ರಚನೆ ಆಗಿರುತ್ತೆ ಅಂತ ಹೇಳ್ಬಹುದು. ಇಲ್ಲಂತಂದ್ರೆ ಏನಾಗುತ್ತೆ, ಎಂತ ಪಾಠದವ್ರಿಗೆ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತಂದು ಅಲ್ಲಿ ಪ್ರಶ್ನೆಗಳು ಆಗಬಹುದು ಅನ್ನುವಂಥ ಉದ್ದೇಶಕ್ಕೋಸ್ಕರ. ಅದೇ ರೀತಿಯಾಗಿ ಪೋಷಕ ಕೇಂದ್ರಿತ ಅಂತಂದಾಗ ಇಲ್ಲಿ ನೋಡ್ರಿ, ಅಭಿಪ್ರಾಯಗಳು, ಮೌಲ್ಯಗಳು, ಆಕಾಂಕ್ಷೆಗಳು ಮತ್ತೆ ಕಾರ್ಯಚಟುವಟಿಕೆಗಳು ಪೋಷಕರ ಪಾತ್ರ ಹೆಚ್ಚಾಗಿರುತ್ತೆ ಅಂತಂದ್ರೆ. ಯಾಕಂದ್ರೆ ಇವರು ಇಲ್ಲಿ ಹೇಳ್ತಾರೆ, ನಮ್ಮ ಮಕ್ಕಳು ಏನ್ರಿ ಸರಿಗೆ ರಿಸಲ್ಟ್ ಬರಲಾಗದ, ನಾವು ಎಷ್ಟು ಕಲಿಸ್ತೀವಿ ಮನೆಯಲ್ಲೂ ಅವ್ರು ಏನ್ ಮಾಡ್ಬೇಕು, ಕಲಿಸ್ಬೇಕು ಅಂತಂದಾಗ ಮನೆಯಲ್ಲಿರ್ತಕ್ಕಂತಹ ತಾಯಂದಿರೇ ಅಥವಾ ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳಿದ್ದು ಹೌದಲ್ವಾ. ಅದಕ್ಕೆ ತಾಯಂದಿರಿಗೂ ಏನಾಗ್ಬೇಕು, ಆ ಪಾಠಗಳು ಅರ್ಥ ಆಗ್ಬೇಕು, ಆ ವಿಷಯ ಅರ್ಥ ಆಗ್ಬೇಕು. ಅಂದಾಗ ಮಾತ್ರ ಅಲ್ಲಿ ಮಕ್ಕಳನ್ನ ಕಲಿಕೆಗೆ ಹೆಚ್ಚು ಅವರು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದು. ಇದು ಪೋಷಕ ಕೇಂದ್ರಿತ ಒಂದು ವಿಧಾನ ಅಂತ ಹೇಳ್ತೀವಿ. ಸಂಸ್ಥೆ ಕೇಂದ್ರಿತ ಅಂತಂದಾಗ ಸಂಸ್ಥೆ ಏನ್ ಮಾಡುತ್ತೆ, ಶಾಲಾ, ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆಗಳು ನಿಯಮಗಳು, ಗುರಿಗಳು ಏನಿದಾವೆ ಅದ್ರ ಕಡೆನೇ ಹೆಚ್ಚಿನ ಗಮನವನ್ನು ಕೊಡ್ತವೆ ಅಂತಂದು. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಏನಿರುತ್ತೆ, ಆಡಳಿತಾತ್ಮಕತೆ ಏನಿರುತ್ತೆ, ಸೊ ಇವೆಲ್ಲವನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪಾಠ ಬೋಧನೆಗಳನ್ನ ಶಿಕ್ಷಕರಿಗೆ ಕೊಡ್ತಾ ಹೋಗ್ತಾರೆ ಅಂತಂದು. ಸಂಸ್ಥೆ ಗುರಿ ಇಷ್ಟೇ ಇರುತ್ತೆ, ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೆ ಕಾಲೇಜು ಶಾಲೆಗಳದ್ದು, ಮತ್ತೆ ನಮ್ಮ ಆಡಳಿತವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಶಿಕ್ಷಕರು ಯಾವ ರೀತಿ ಆ ಪಠ್ಯಕ್ರಮಗಳನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಪ್ರತಿಯೊಂದು ರೂಲ್ಸ್ಗಳನ್ನು ಇದೆಲ್ಲ ಎಲ್ಲಿರುತ್ತೆ, ಸಂಸ್ಥೆಯ ಕೇಂದ್ರಿತವಾಗಿರುತ್ತೆ ಅಂತಂದು. ಸಂಸ್ಥೆಯು ನಿಯಂತ್ರಣ, ಆಡಳಿತಕ್ಕೆ ಮುಖ್ಯ ಒಂದು ಪ್ರಾಮುಖ್ಯತೆ ವಹಿಸ್ತದೆ. ಮತ್ತು ಪಠ್ಯಕ್ರಮ ಬೋಧನೆ ಮೇಲೆ ಸಂಸ್ಥೆ ಪಾಲಿಸುವಂತ ರೂಲ್ಸ್ ರೆಗ್ಯುಲೇಷನ್ಸ್, ಸಂಸ್ಥೆ ಒಂದು ವಿಷನ್ ಮಿಷನ್ ಏನಿರುತ್ತೆ ಅಂದ್ರೆ ದೂರದೃಷ್ಟಿ ಮತ್ತು ಗುರಿಗಳು ಏನಿರುತ್ತೆ ಅದರ ಕಡೆ ಹೆಚ್ಚಿನ ಒಂದು ಮೌಲ್ಯಗಳು ಕಲಿಕೆಯಲ್ಲಿ ದಿಕ್ಕನ್ನೇ ನಿರ್ಧರಿಸುತ್ತೆ ಅಂತಂದು. ಹೌದು, ನಾವು ಮಕ್ಕಳಿಗೆ ಚೆನ್ನಾಗಿ ಪಾಠ ಬೋಧನೆ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಬಂದಾಗ ನಮ್ಮ ಸ್ಕೂಲು ಒಳ್ಳೆ ಹೆಸರನ್ನು ಪಡೆಯುತ್ತೆ ಅಂತ ಹೇಳ್ಬಹುದು. ಈ ರೀತಿಯಾಗಿ ಸಂಸ್ಥೆ ಕೇಂದ್ರಿತ ಒಂದು ಶಿಕ್ಷಣವನ್ನ ನಾವು ನೋಡಬಹುದು ಅಂತಂದು.
ಎಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ವಿ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿಯಾದಂಥ ಕ್ವಶನ್ ಇದೆ. 26ನೇ ಕ್ವಶನ್, ನಿತ್ಯ ನಪುಸಕಲಿಂಗಕ್ಕೆ ಉದಾಹರಣೆ ಇದು ಅಂತಂದು. ನಿತ್ಯ ನಪುಸಕಲಿಂಗಕ್ಕೆ ಉದಾಹರಣೆ ಇದು ಅಂತಂದಾಗ ದಂಡು ಅಂತ ಕರಿತೀವಿ. ಓಕೆ, ದಂಡು ಅಂತಂದಾಗ ಜನಗಳ ಒಂದು ದಂಡು ಅಂತ ಹೇಳ್ತೀವಿ. ಅಲ್ಲಿ ನಿತ್ಯ ನಪುಸಕಲಿಂಗ ಅಂತಂದಾಗ ನೋಡ್ರಿ, ಜನ ಆಗಿರ್ಬೋದು, ಮಗು ಆಗಿರ್ಬೋದು, ಓಕೆ, ಕೂಸು ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಏನು ಅಂತಂದ್ರೆ ನಿತ್ಯ ನಪುಸಕಲಿಂಗ. ಜನ ಅಂತಂದಾಗ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಇರುತ್ತೆ. ಜನ ಅಷ್ಟೇ. ಓಕೆ, ಮಗು ಅಂತಂದಾಗ ನೋಡ್ರಿ ಯಾವ ಮಗು ಅಂತ ಗೊತ್ತಾಗಲ್ಲ. ಕೂಸು ಅಂತಂದಾಗ ಯಾವ ಕೂಸು, ಗಂಡ ಹೆಣ್ಣ, ಈ ತರ ಕೇಳ್ತೀವಿ. ಓಕೆ, ಸೊ ಆ ರೀತಿ ಇದ್ದಾಗ ನಾವು ಅದನ್ನ ನಿತ್ಯ ನಪುಸಕಲಿಂಗ ಅಂತಂದು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಅಂತಂದು. ಎಸ್, ಇಷ್ಟೇ ನಿತ್ಯ ನಪುಸಕಲಿಂಗದಲ್ಲಿ. ಕಟ್ಟಡ, ನೀರು, ಹಣ್ಣು, ಬೆಳಕು ಇವೆಲ್ಲ ಏನು ನಿತ್ಯ ನಪುಸಕಲಿಂಗಕ್ಕೆ ಉದಾಹರಣೆಗಳಾಗಿವೆ ಅಂತ ಹೇಳ್ಬೋದು. ಎಸ್, 27 ಕ್ವಶನ್ ನೋಡ್ರಿ ಯಾವ ರೀತಿ ಇದೆ ಅಂತಂದು. ವಿಶೇಷಣ, ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಅಂತಂದು. ನೋಡ್ರಿ, ನಾನು ಮತ್ತೆ ಇಲ್ಲಿ ಈ ಕ್ವಶನ್ 2024 ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇಂಥವೇ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಅದಕ್ಕೆ ನಮ್ಮ ಕ್ಲಾಸ್ಗಳನ್ನು ನೀವು ಕಂಟಿನ್ಯೂ ಆಗಿ ನೋಡ್ತಾ ಹೋಗ್ರಿ. ಏನು ಒಂದು 20 ಡೇಸ್ ಇದೆ, ಅದರಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಆನ್ಸರ್ಗಳ ಒಂದು ವಿಶ್ಲೇಷಣೆ ಜೊತೆಗೆ ನಿಮಗೆ ಕ್ವಿಜ್ ಸಹ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಖಾಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಅಷ್ಟನ್ನು ತೊಗೊಂಡು ಬರುವಂಥ ಒಂದು ಪ್ರಯತ್ನವೂ ಮಾಡ್ತೀವಿ. ಇದನ್ನು ನೋಡ್ಕೊಂಡು ಅದನ್ನು ನೋಡ್ರಿ ಆರಾಮ್ಸೆ ನೀವೇನು ಮಾಡ್ಬೋದು, ಅದರಲ್ಲಿ ಇಂಟ್ರೆಸ್ಟನ್ನು ತೋರಿಸ್ಬೋದು. ಅಂದರೆ ನೀವು ಸಹ ಇನ್ವಾಲ್ವ್ಮೆಂಟನ್ನು ಆಗ್ಬೋದು, ಡಿಸ್ಕಷನ್ಸನ್ನು ಮಾಡಬಹುದು ಅಂತಂದು. ನೋಡ್ರಿ, ನಾನಲ್ಲಿ ಕ್ರಿಯಾ ಸಮಾಸದ ಬಗ್ಗೆ ಕ್ವಶನ್ ಆಗಿತ್ತು 2024. ಇವಾಗ ಕರ್ಮಧಾರಯ ಸಮಾಸದ ಬಗ್ಗೆ ಆಗಿದೆ. ಆಪ್ಷನ್, ಈ 4 ಆಪ್ಷನ್ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಯು ಗೋ ಫಾರ್ ಚೆಕ್ ಆ್ಯಂಡ್. ಓಕೆ, ತತ್ಪುರುಷ ಸಮಾಸ ಮತ್ತೆ ಕರ್ಮಧಾರಯ ಸಮಾಸ ಅಂತಂದು. ವಿಶೇಷಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ಮಧಾರಯ ಸಮಾಸ. ಕ್ರಿಯಾ ಅಂತಂದಾಗ ಏನಾಗುತ್ತೆ, ಅಲ್ಲಿ ಕ್ರಿಯೆ ನಡೆದಿರ್ಬೇಕು. ಕಣ್ಮುಚ್ಚು, ಕೈ ಮುಚ್ಚು. ಓಕೆ, ಸೊ ಈ ತರ ಕ್ರಿಯೆ. ದ್ವಂದ್ವ ಅಂತಂದಾಗ ಗಿಡ ಮರ ಬಳ್ಳಿಗಳು ಅಂತ ಹೇಳ್ತೀವಿ, ದ್ವಂದ್ವ ಸಮಾಸ. ತತ್ಪುರುಷ ಅಂತಂದಾಗ ಸೊ ಅಲ್ಲಿ ಏನಾಗಿರುತ್ತೆ, ತಾವರೆ ಹೂವು ಅಂತ ಅಥವಾ ತಲೆನೋವು ಅಂತ ಹೇಳ್ತೀವಿ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು ಅಂತಂದು ತತ್ಪುರುಷ ಸಮಾಸ. ಕರ್ಮಧಾರಯ ಸಮಾಸ ವಿಶೇಷಣ ಅಂದ್ರೆ ಇಲ್ಲಿ ಪೂರ್ವ ಪದ ಏನಾಗಿರ್ಬೇಕು, ವಿಶೇಷವಾಗಿರ್ಬೇಕು ಅಂತಂದು. ಸೊ ಇದು ವಿಶೇಷಣದಲ್ಲೇ ನೋಡ್ತೀವಿ. ಅದೇ ರೀತಿ 28ನೇ ಕ್ವಶನ್ ನೋಡ್ರಿ, ಸಂಪ್ರದಾನ ಕಾರಕಾರ್ಥಕದಲ್ಲಿ ಬಳಕೆಯಾಗುವ ವಿಭಕ್ತಿ. ಸಂಪ್ರದಾನ ಕಾರಕದಲ್ಲಿ ಅಂದ್ರೆ ಇಲ್ಲಿ ಕಾರಕಗಳ ಬಗ್ಗೆ ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯಲ್ಲಿ ಬರ್ತೈತಿದ್ದು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಸಂಪ್ರದಾನ ಕಾರಕದ ಅರ್ಥದಲ್ಲಿರುವಂತಹ ಬಳಕೆಯಾಗುವ ವಿಭಕ್ತಿ ಯಾವುದು ಅಂತಂದ್ರೆ ಚತುರ್ಥಿ ಅಂತ ಹೇಳ್ತೀವಿ. ನೋಡ್ರಿ, ಪ್ರಥಮ ಏನಾಗಿರುತ್ತೆ ನೋಡ್ರಿ, ಹೂ ಅಂತ ಹೇಳ್ತೀವಿ. ತೃತೀಯ ಏನಾಗುತ್ತೆ ನೋಡ್ರಿ. ಸೊ ಸಂಪೂರ್ಣವಾದ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಈ ಚಾರ್ಟ್ ಅನ್ನ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರಿ ಕಾಂಪಿಟೇಟಿವ್, ಅವ್ರ ರೂಮಲ್ಲಿ ಇದನ್ನ ಪ್ಯಾಚ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಹಚ್ಕೊಂಡ್ಬಿಡ್ರಿ. ಈಸಿಯಾಗಿ ನಿಮಗೆ ದಿನ ನೋಡೋದ್ರಿಂದ ಫಿಕ್ಸ್ ಆಗುತ್ತೆ. ಇದೊಂದು ಮಾರ್ಕ್ಸ್ ಫಿಕ್ಸ್ ಬರುತ್ತೆ ನಿಮ್ಗೆ. ಓಕೆ, ಎಲ್ಲಿ ಕಳ್ಕೊಳ್ಳೋದ ನೆಸೆಸರಿ ಬರೋದಿಲ್ಲ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಇವು ಗೊತ್ತಿರಬೇಕು. ಓಕೆ, ಸೊ ಕಾರಕಗಳು ಅಂತಂದಾಗ ನೋಡ್ರಿ, ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಮನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನ ಕರೆಯೋಣ. ಓಕೆ, ಹೊಸಗನ್ನಡದಲ್ಲಿ ನೋಡ್ರಿ, ಪ್ರಥಮವು ಪ್ರಥಮ ಏನು ಹೂ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಹೀಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಂಬಂಧ, ಸಪ್ತಮಿ ಅಲ್ಲಿ, ಸಂಬೋಧನೆ ಎ ಮತ್ತೆ ಏರ್ ಅಂತಂದು. ಹಳಗನ್ನಡದಲ್ಲಿನೂ ಕೇಳ್ಬೋದು ಒಂದ್ಸರಿ. ಓಕೆ, ಅಮ್ಮ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಹಳಗನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಥಮ, ದ್ವಿತೀಯ, ಇಂ ಇಂದ. ಓಕೆ, ಇಂದ ಅಂತ ನೋಡಿರ್ತಾರಲ್ಲ, ಅಲ್ಲಿನೂ ಇಂದ ಬರ್ತದೆ, ಇಮ್ ಅಂತ ಅಷ್ಟೇನೆ. ಓಕೆ, ಇಲ್ಲಿನೂ ಈಗೇಕೇನೆ. ಅತ್ತಣಿ ಇದು ಅಂತೂ ಫಿಕ್ಸ್ ಕೇಳ್ತಾರೆ ಸಮ್ ಟೈಮ್, ಯಾಕಂದ್ರೆ ಉಳಿಕೆಲ್ಲ ಸೇಮ್ ಇರುತ್ತೆ. ಅತ್ತಣಿ ಅಂದ್ರೆ ಇದು ಅಗಲುವಿಕೆಯನ್ನ, ಅಂದ್ರೆ ಮರದಿಂದ ಹಣ್ಣು ಬಿದ್ದಿತು. ಓಕೆ, ಮರದ ದೆಸೆಯಿಂದ ಏನಾಯ್ತು, ಹಣ್ಣು ಕೆಳಗಡೆ ಬಿದ್ದಿತು. ಸೊ ಇದನ್ನ ನಾವು ಅತ್ತಣಿಂ ಅಂತ ಹೇಳ್ತೀವಿ. ಷಷ್ಠಿ, ಅ ಮತ್ತೆ ಎ ಇರ ಅಂತ ಕರೆಯೋಣ. ಇಷ್ಟೇನೆ ನೀವು ಫಿಕ್ಸ್ ಆಗಿ ಕಾರಕಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಹೊಸಗಣ ಪ್ರಥಮ ಊ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಹೀಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಂಬಂಧ, ಸಪ್ತಮಿ ಅಲ್ಲಿ, ಸಂಬೋಧನೆ ಎ ಮತ್ತೆ ಎರೆ. ಕಾರಕಗಳನ್ನು ಅದೇ ತರ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಕರೆಯೋಣ. ಈ ರೀತಿ ನೀವು ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತಂದು. ಸೊ ಒಂದೆರಡು ಸರಿ ನೀವು ಅಲ್ಲಿ ನೋಡ್ಕೊಂತ ಹೋದ್ರೆ ಗೊತ್ತಾಗುತ್ತೆ. ಪ್ರಥಮ ಕರ್ತೃ, ದ್ವಿತೀಯ ಏನಾಗುತ್ತೆ ಕರ್ಮ, ತೃತೀಯ ಏನಾಗುತ್ತೆ ಕರ್ಣ, ಚತುರ್ಥಿ ಏನಾಗುತ್ತೆ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ, ಸಂಬೋಧನ ಕರೆಯೋಣ ಅಷ್ಟೇ. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಗೊತ್ತಿರುತ್ತೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಅಂತಂದು. ಹೌದಾ? ಸೊ ಹಾಗೇನೆ ಇದನ್ನು ಒಂದು ಲೈನ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು. ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಕರೆಯೋಣ ಅಂತಂದು. ಓಕೆ, ಸೊ ಈಗಿದ್ದಾಗ ನೀವು ಆರಾಮ್ಸೆ ಕಲಿಬಹುದು. 29 ಕ್ವಶನ್ಸ್ ನೋಡ್ರಿ ಏನಿದೆ ಅಂತಂದು. 29 ಕ್ವಶನ್ಸು.
ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಅಕರ್ಮಕ ಧಾತುವಿಗೆ ಉದಾಹರಣೆ ಇದಾಗಿದೆ ಅಂತಂದು. ಯಾವುದು? ಓಡು ಅಂತಂದು. ಹಾಗಾದ್ರೆ ಅಕರ್ಮಕ ಧಾತು ಅಂದ್ರೆ ಏನಂತ ಗೊತ್ತಾಗ್ಬೇಕು, ಹೌದಾ? ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ ಆಗಿರುತ್ತೆ. ಮಾಡು, ಹೌದಾ? ಇಲ್ಲ ಐತ್ ನೋಡ್ರಿ ಕೆಳಗೆ ಉದಾಹರಣೆ. ಸಕಲ ಕ್ರಿಯಾಪದಗಳು ರೂಪಗೊಳ್ಳುವಂತ ಮೂಲ. ಎಲ್ಲಾ ಕ್ರಿಯಾಪದಗಳು ರೂಪಗೊಳ್ಳಬೇಕು ಅಂದ್ರೆ ಧಾತು ಬೇಕು ಅಂತ ಅರ್ಥ. ಬರಿ ಅಂತ ಇದೆ, ಓಕೆ? ಬರೆ ಅಂತ ಹೇಳ್ತೇವೆ, ಇದು ಕ್ರಿಯಾಪದ. ತಿನ್ನು, ಇದು ಧಾತು. ಕೇಳು, ಹೋಗು, ಓಕೆ? ಸೊ ಈ ತರ ನಾವು ಕ್ರಿಯಾಪದದ ಧಾತು ಅಂತ ಹೇಳ್ತೀವಿ. ಆದ್ರೆ ಅಕರ್ಮಕ ಧಾತುಗಳಲ್ಲಿ ಯಾವ ತರ ಅಂತಂದ್ರೆ ಕ್ರಿಯಾ ಕರ್ತೃವಿನಲ್ಲಿ ಮುಗಿಯುತ್ತದೆ. ಕ್ರಿಯೆ ಅಂದ್ರೆ ಕೆಲಸ ಏನಾಗುತ್ತೆ, ಕರ್ತೃ ಯಾರಿರ್ತಾನಲ್ಲ ಅವ್ರು, ಯಾರನ್ನು, ಏನನ್ನು, ಓಕೆ? ಅಲ್ಲಿ ಕಂಪಲ್ಸರಿಯಾಗಿ ಏನ್ ಬೇಕು ಅಂತಂದ್ರೆ ಕರ್ತೃ ಇರಬೇಕು ಅಂತಂದು. ಧಾತು, ಕ್ರಿಯಾಪದ, ಉದಾಹರಣೆ. ಇಲ್ಲಿ ಹೋಗು, ಅವನು ಹೋದನು. ಬರು, ಮಳೆ ಬಂತು. ನಿಲ್ಲು, ಬಸ್ ನಿಂತಿತು. ಇವೆಲ್ಲ ಧಾತುಗಳು. ಬಲ್, ನೀ, ಈ ತರ ಎಲ್ಲ ಧಾತುಗಳು. ಕ್ರಿಯಾಪದ ಹೋಗು, ಬರು, ನಿಲ್ಲು, ಓಕೆ? ಸೊ ಅವನು ಹೋದನು, ಇಲ್ಲಿ ಏನಾಗಿದೆ ಅಂತಂದ್ರೆ ಕರ್ತೃ ಜೊತೆಗೆ ನಾವು ನೋಡ್ತೀವಿ ಅಂತಂದು. ಸಕರ್ಮಕ ಧಾತುವಲ್ಲಿ ಇಲ್ಲಿ ಏನಾಗುತ್ತೆ, ಕರ್ಮವನ್ನ ಇದು ಬಯಸುತ್ತೆ ಅಂತಂದು, ಓಕೆ? ಕರ್ಮವನ್ನ ಏನ್ ಬಯಸುತ್ತೆ ಅಂದ್ರೆ ಮಗು ಅನ್ನ ತಿಂದಿತು, ಅನ್ನ ಏನ್ ಮಾಡಿತು, ಅಲ್ಲಿ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ಹೇಳಲ್ಲ. ಅವನು ಹೋದ, ಎಲ್ಲಿಗೆ ಹೋದ ಅನ್ನೋದ್ರ ಬಗ್ಗೆ ಹೇಳಲ್ಲ. ಮಳೆ ಬಂತು, ಎಲ್ಲಿ ಬಂತಂತ ಹೇಳಲ್ಲ, ಓಕೆ? ಬಸ್ ಎಲ್ಲಿ ನಿಂತಿತ್ತಂತ ಹೇಳಲ್ಲ. ಏನು, ಎಲ್ಲಿ, ಏನು ಅಂತ ಹಿಂಗೆ ಪ್ರಶ್ನೆ ಬರ್ಬೇಕಲ್ಲಿ. ಮಳೆ ಬಂತು, ಎಲ್ಲಿ? ಬಸ್ ನಿಂತಿತ್ತು, ಎಲ್ಲಿ? ಈ ತರ ಪ್ರಶ್ನೆ ಬರ್ಬೇಕು. ಅದು ಯಾವುದು ಅಂತಾರೆ ಅಕರ್ಮಕ ಅಂತಂದು. ಮಗು ಅನ್ನ ತಿಂದಿತು, ಇಲ್ಲ ಐತಲ್ಲ ಪೂರ್ತಿಯಾಗಿ ಕರ್ಮ ಇದೆ, ಅನ್ನ ಅನ್ನೋದು. ಅವಳು ಪತ್ರ ಅನ್ನೋದು ಐತಲ್ಲ. ಮಗು ಕತೆ ಹೇಳಿತು, ಓಕೆ? ಮಗು ಹೇಳಿತು ಅಂತಂದ್ರೆ ಅದು ಏನಾಗುತ್ತೆ, ಅಕರ್ಮಕ ಧಾತು ಆಗುತ್ತೆ. ಅದೇ ಮಗು ಕತೆ ಹೇಳಿತು ಅನ್ನೋದೇನಾಗುತ್ತೆ, ಸಕರ್ಮಕ. ಇಟ್ಸ್ ವೆರಿ ಸಿಂಪಲ್, ಓಕೆ? ಎಸ್. ಲಾಸ್ಟ್ ಕ್ವಶನ್ ದಿಸ್ ಟಾಪಿಕ್ ಅಂತ ಹೇಳ್ತೀವಿ. ಸೊ ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ ಆಗಿದೆ. ಚೆನ್ನಾಗಿ ಅಂದ್ರೆ ಆಲ್ರೆಡಿ ಇದೇನಾಗಿದೆ, 2024 ಅಲ್ಲಿ ರಿಪೀಟೆಡ್ ಕ್ವಶನ್ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಚೆನ್ನಾಗಿ ಎಂಬ ಪದವು ಅವ್ಯಯಗಳ ಬಗ್ಗೆ ನಾನು 2024 ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಆಲ್ರೆಡಿ. ಅದರಲ್ಲಿ ಇದೆ ನೋಡ್ರಿ, ಏನು ಸಾಮಾನ್ಯ ಅವ್ಯಯದ ಬಗ್ಗೆನೇ ಕೇಳಿದಾರಲ್ಲಿ. ಚೆನ್ನಾಗಿ, ರೀತಿ, ಸ್ಥಳ, ಓಕೆ? ಇವೆಲ್ಲವದ್ರ ಬಗ್ಗೆನೂ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಯಾವ ರೀತಿಯಲ್ಲಿ, ಯಾವ ಸ್ಥಳದಲ್ಲಿ ಅಂತಂದು ಸಾಮಾನ್ಯ ಅವ್ಯಯದಲ್ಲಿ ನೋಡ್ತೀವಿ ಅಂತಂದು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಎಲ್ಲರೂ ತಪ್ಪದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆ ಸ್ಟಡಿ ಮಾಡ್ತಾ ಇರ್ತಾರೆ ಅವ್ರಿಗೂ ಸಹ ಹೆಲ್ಪ್ ಆಗಲಿ, ಎಲ್ಲರಿಗೂ ಶೇರ್ ಮಾಡೋದನ್ನು ಕಲೀರಿ. ಸೊ ಯಾಕಂದರೆ ಅವರು ಸಹ ಒಂದು TETಗೋಸ್ಕರ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ನಮಗೂ ಇದೇ ಥರ ಸಪೋರ್ಟ್ ಮಾಡಿ. ಸೊ ಹೆಚ್ಚು ಜನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್ ದಟ್ ವಿಡಿಯೋಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ ನಾನು ಸೋಷಿಯಲನ್ನು ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.